ನಡೆಸ್ತಾ ಇರೋರು ಎಲ್ಲರೂ ಕೂಡ ಈ ಸುದ್ದಿಯನ್ನ ನೋಡಲೇಬೇಕು. ಪಿಜಿಗೆ ಹೋಗೋರು, ಪಿಜಿ ನಡೆಸ್ತಾ ಇರೋರು, ಯಾಕಂತಂದ್ರೆ ಹೊಸ ಗೈಡ್ ಲೈನ್ಸ್ ರಿಲೀಸ್ ಆಗಿದೆ. ಯಾಕಂದ್ರೆ ಅನೇಕ ಅವಾಂತರಗಳು ಕೂಡ ನಡೀತಾ ಇದೆ. ಪಿಜಿ ಮಾಲೀಕರು ಒಂದು ಕಡೆ ಅದನ್ನ ಅನುಸರಿಸೋದಿಲ್ಲ, ಪಿಜಿಯಲ್ಲಿ ಇರೋರು ಕೂಡ ಅವರ ಐಡೆಂಟಿಟಿ ಏನು, ಅವ್ರು ಎಲ್ಲಿಂದ ಬಂದಿದ್ದಾರೆ, ಜೊತೆಗೆ ಇತ್ತೀಚಿನ ಭಾವಚಿತ್ರ ಆಗಿರಬಹುದು ಅಥವಾ ಚಟುವಟಿಕೆಗಳೇನು, ಯಾವುದ್ರಲ್ಲಿ ಭಾಗಿಯಾಗಿದ್ದಾರೆ, ಅದೆಲ್ಲವನ್ನೂ ಕೂಡ ಕಣ್ಣಿಡೋದು ಪಿಜಿ ಮಾಲೀಕರ ಕೆಲಸ ಅಲ್ಲ. ಆದರೆ ಒಂದಷ್ಟು ನಾವೇನು ಹೇಳ್ತೀವಿ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲ, ಪಿ ಜಿಗಳು ಅಂತ ಅಂದ್ಕೊಂಡು ಏನು ನಡೆಸ್ತಾ ಇದ್ದಾರೆ, ಇವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇಲ್ಲ. ಸೊ ಇವರಿಗೆ ಅಂತ ಪ್ರತ್ಯೇಕವಾದಂತಹ ಗೈಡ್ಲೈನ್ಸ್ ಇದೆ. ಸೇಫ್ಟಿ ಫೀಚರ್ಸನ್ನು ನೋಡ್ಕೋಬೇಕು. CCTV ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅನೇಕ ವಿಚಾರಗಳಿದೆ. ಆ ಗೈಡ್ಲೈನ್ಸ್ ಏನು, ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಆಗುತ್ತೆ, ಬೆಂಗಳೂರಿನಲ್ಲಿರೋ ಪಿ ಜಿಗಳು ಯಾವ ರೀತಿಯಾಗಿ ಅಳವಡಿಸಿಕೊಳ್ಳುತ್ತೆ, ಹೀಗೆ ಹಲವು ವಿಚಾರಗಳಿದೆ. ಅದೆಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಪಿಜಿ ಬಂದೋಬಸ್ತ್, ಮತ್ತಷ್ಟು ಬಿಗಿ ರೂಲ್ಸ್. ಬೆಂಗಳೂರಿನ ಪಿಜಿ ಮಾಲೀಕರಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹೌದು, ಖಡಕ್ ವಾರ್ನಿಂಗ್ ಅನ್ನ ನೀವು ಅನುಸರಿಸಲೇಬೇಕು. ಕೊಟ್ಟಿರುವಂತಹ ಗೈಡ್ಲೈನ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕು. ಪಿಜಿಗಳಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಹೊರಡಿಸಿದೆ ಪೊಲೀಸ್ ಇಲಾಖೆ. 10ಕ್ಕೂ ಹೆಚ್ಚು ನಿಯಮಗಳನ್ನು ಜಾರಿ ಮಾಡಿದ್ದಾರೆ ಪೊಲೀಸರು. ಅಪರಾಧ, ಅಕ್ರಮ ಚಟುವಟಿಕೆ ತಡೆಗಟ್ಟಲು ಮಾರ್ಗಸೂಚಿ. ಸರ್ಕಾರದ ರೂಲ್ಸ್ಗೆ ಪಿಜಿ ಮಾಲೀಕರು ಹೇಳೋದು ಏನು ಹಾಗಾದ್ರೆ? ಹೊಸ ರೂಲ್ಸ್ನಿಂದ ಅಪರಾಧ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಾ? ಪಿಜಿಗಳಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಹೊರಡಿಸೋ ಅಗತ್ಯ ಇತ್ತ? ಹಾಗಾದ್ರೆ ಪೊಲೀಸ್ ಇಲಾಖೆ ಹೊರಡಿಸಿದ ಮಾರ್ಗಸೂಚಿಯಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗಾದ್ರೆ ಏನೇನು ಆ ವಿಚಾರಗಳು, ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಒಂದೊಂದೇ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಇನ್ನು ಮುಂದೆ ಪಿಜಿ ಆರಂಭ ಮಾಡೋದಕ್ಕೆ BBMP ಪರವಾನಗಿ ಕಡ್ಡಾಯವಾಗಿ ಬೇಕೇ ಬೇಕು ಅನ್ನೋದು. ಇನ್ನು ಅಗತ್ಯ ಇರುವಂತಹ ಪರವಾನಗಿಯನ್ನ BBMP ಇಂದ ಪಡಿಬೇಕು. ಇನ್ನು ಪಿಜಿ ವಾಸಕ್ಕೆ ಬರುವವರ ಗುರುತಿನ ಚೀಟಿಯನ್ನ ಪಡಿಬೇಕು. ಅಷ್ಟೇ ಅಲ್ಲ, ಇತ್ತೀಚಿನ ಭಾವಚಿತ್ರ, ರಕ್ತ ಸಂಬಂಧಿಗಳ ವಿವರ, ಮೊಬೈಲ್ ನಂಬರ್ ದಾಖಲೆ ಮಾಡಬೇಕು. ಪಿಜಿಗೆ ಭೇಟಿ ನೀಡುವವರ ವಿವರವನ್ನು ಪ್ರತ್ಯೇಕವಾಗಿ ನಿರ್ವಹಿಸಬೇಕು. CCTV, ಅಗ್ನಿ ಸುರಕ್ಷತಾ ವ್ಯವಸ್ಥೆ ಹೊಂದಿರಬೇಕು. ಮಾದಕ ವಸ್ತು ಸೇವನೆ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಬಾರದು. ವಿದೇಶಿ ಪ್ರಜೆಗಳ ಬಗ್ಗೆ ಸ್ಥಳೀಯ ಠಾಣೆ FRROಗೆ ಮಾಹಿತಿ ನೀಡಬೇಕು. ವಾಸಕ್ಕೆ ಇರುವವರನ್ನ ಬಿಟ್ಟು ಇತರರಿಗೆ ತಾತ್ಕಾಲಿಕ ವಾಸ ಕಲ್ಪಿಸಬಾರದು. ಕೋರ್ಟ್ ಆದೇಶದ ಅನ್ವಯ ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ಧ್ವನಿವರ್ಧಕ ಬಳಸುವಂತಿಲ್ಲ. ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇದ್ರೆ ಪಿಜಿ ಮಾಲೀಕರೇ ಹೊಣೆ ಆಗಬೇಕಾಗತ್ತೆ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾರ್ಗಸೂಚಿ ಉಲ್ಲಂಘನೆ ಮಾಡಿದ್ರೆ ಕರ್ನಾಟಕ ಪೊಲೀಸ್ ಕಾಯ್ದೆಯಡಿ ಒಂದು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯ ಮಾರ್ಗಸೂಚಿಗಳನ್ನ ಏನು ತಲುಪಿಸುವಂತದ್ದು ಮಾಡಿದ್ದಾರೆ, ಅದು ಒಳ್ಳೇದಿದೆ. ಯಾಕಂದ್ರೆ ಈಗಾಗಲೇ PG ನಡೆಸ್ತಕ್ಕಂಥವ್ರು ಪರವಾನಗಿ ಪಡೆದ್ಬಿಟ್ಟು ಬಂದಿರುವಂತಹ PG ವಾಸಿಗಳ ವಿಳಾಸ ಮತ್ತು ದೃಢೀಕರಣವನ್ನು ಈಗಾಗಲೇ ನಾವು ಪಡೆಯುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಅದಾದ ನಂತರ ಸಂಬಂಧ ಇತರೆ ಫಾರಿನ್ ನಿಂದ ಬಂದಿರತಕ್ಕಂಥವ್ರಿಗೆ ಪೊಲೀಸ್ ಇಲಾಖೆಯ ಒಂದು ಮಾಹಿತಿ ಕೊಡ್ತಕ್ಕಂಥದ್ದು, ಇದೆಲ್ಲ ನಾವು ಪೊಲೀಸ್ ಇಲಾಖೆ ಮಾರ್ಗಸೂಚಿ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡಿದ್ದೀವಿ. ಈಗ ಬಂದಿರತಕ್ಕಂಥ ಪೊಲೀಸ್ ಇಲಾಖೆ ಮಾರ್ಗಸೂಚಿ ಏನಿದೆ ಅದನ್ನು ನಾವು ಅನುಸರಿಸ್ತಕ್ಕಂಥ ಕೆಲಸ ಕೂಡ ನಾವು ಅಸೋಸಿಯೇಷನ್ ಇಂದ ಎಲ್ಲ PG ಮಾಲೀಕರಿಗೆ ಮುಟ್ಟುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಆದರೆ PG ಮಾಲೀಕರು ನೇರ ಹೊಣೆ ಹಾಕ್ತಾರೆ ಅನ್ನುವಂತಹ ವಿಚಾರ ಬಂದಾಗ ನಾವು PG ವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಮಾಡೋದ್ರ ಜೊತೆಗೆ ವ್ಯವಸ್ಥೆಯನ್ನು ಕಾನೂನಾತ್ಮಕವಾಗಿ ಮಾಡಿದ ನಂತರ PG ವಾಸಿಗಳೇನಿದ್ದಾರೆ ಅವರ ವೈಯಕ್ತಿಕ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಅದಕ್ಕೆ PG ಮಾಲೀಕರು ನೇರ ಹೊಣೆ ಆಗೋದಿಲ್ಲ. ಯಾಕಂದ್ರೆ ಅವರವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅವರೇ ನೇರ ಹೊಣೆ ಆಗ್ತಾರೆ ಅನ್ನುವಂತಹ ವಿಚಾರವನ್ನು ನನ್ನ ವೈಯಕ್ತಿಕ ಅನಿಸಿಕೆಯಾಗಿ ಈಗ ಹೇಳ್ತಾ, ಏನು ಈಗ ಪೊಲೀಸ್ ಕಮಿಷನರ್ ಅವರು ಮಾರ್ಗಸೂಚಿ ಕೊಟ್ಟಿದ್ದಾರೋ ಅದನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಆ ಸೂಚನೆಯನ್ನು ಪಾಲಿಸ್ತೀವಿ ಅನ್ನುವಂಥ ಮಾತು ಹೇಳ್ತಾ ಇದ್ದೀವಿ. ಸರ್, ಈಗ PGಗಳಲ್ಲಿ ಯಾವ್ಯಾವ ಒಂದು ಭದ್ರತಾ ನಿಯಮಗಳನ್ನ ಪಾಲಿಸ್ತಾ ಇದ್ದೀರಾ ಸರ್? ಹಾಗಿದ್ರೆ ಈಗ CC ಕ್ಯಾಮ್ರಾ ಕಂಪಲ್ಸರಿಯಾಗಿ ಹಾಕಿದ್ದೇವೆ. BBMP ಇಂದ ಟ್ರೈಡ್ ಲೈಸೆನ್ಸ್ ಅನ್ನು ಪಡೆಯುವಂತದ್ದಾಗಿದೆ. ಆಮೇಲೆ ನಮ್ಮ ಕೆಲಸಕ್ಕೆ ಯಾರು ಇಲ್ಲಿ ಎಂಪ್ಲಾಯ್ಸ್ ಇರ್ತಾರೆ, ಅದನ್ನ ಮ್ಯಾನೇಜರ್ಸ್ ಆಗಿರ್ಬೋದು ಅಥವಾ ಅಡಿಗೆ ಮಾಡ್ತಕ್ಕಂಥವ್ರು ಆಗಿರ್ಬೋದು, ಹೌಸ್ ಕೀಪಿಂಗ್ ಆಗ್ಬೋದು, ಅವ್ರದ್ದು ಪೂರ್ವಪರವನ್ನು ನಾವು ಅವ್ರನ್ನ
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲನೇದಾಗಿ ಅರುಣ್ ಕುಮಾರ್ ಡಿಟಿ ಇದ್ದಾರೆ, ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಇನ್ನು ವಕೀಲರಾದಂತಹ ಹರಿಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಂದ್ರ ರಾಜು ಇದ್ದಾರೆ, ಪಿಜಿ ಮಾಲೀಕರು. ನಮಸ್ಕಾರ ಮಹೇಂದ್ರ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅರುಣ್ ಕುಮಾರ್ ಅವರು ಏನು ಹೇಳ್ತೀರಿ ಮೊದಲನೇದಾಗಿ? ಯಾಕಂದರೆ ಪಿಜಿಗೆ ಮತ್ತಷ್ಟು ಬಿಗಿ ಬಂದೋಬಸ್ತ್. ಹೌದು, ಇದು ಅಪರಾಧ ಚಟುವಟಿಕೆಗಳು ನಡೀತಾ ಇದೆ, ಅನೇಕ ಪ್ರಕರಣಗಳು ದಾಖಲಾಗ್ತಾ ಇದೆ. ಪಿಜಿಯಲ್ಲಿರುವವರ ವಿಳಾಸ ಗೊತ್ತಿರೋದಿಲ್ಲ, ಏನು ಅಂತ ಹುಡ್ಕೊಂಡು ಹೋದರೆ ಅದು ಫೇಕ್ ಆಗಿರುತ್ತೆ, ಕರೆಕ್ಟಾದ ಡಾಕ್ಯುಮೆಂಟ್ಸ್ ಸಿಗೋದಿಲ್ಲ. ಹೀಗೆ ಹಲವು ಕಂಪ್ಲೇಂಟ್ಸನ್ನು ಬಂದಿರೋದನ್ನು ನೋಡ್ತೀವಿ. ಅದ್ರ ಜೊತೆಗೆ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಎರಡೂ ಕಡೆಯಿಂದ ಪಾಲಿಸಲೇಬೇಕು ಅನ್ನೋದು. ಈ ಹೊಸ ಗೈಡ್ಲೈನ್ಸ್ ಬಗ್ಗೆ ಮೊದಲನೇದಾಗಿ ಏನು ಹೇಳ್ತೀರಿ? ಈಗಾಗಲೇ ಪೊಲೀಸ್ ಇಲಾಖೆಯವರು ಈ ಹಿಂದೆಯೂ ಕೂಡ ಒಂದು ಮಾರ್ಗಸೂಚಿ ನಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಅವರು ಪಿ ಜಿಗಳಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ನಡೀತಾ ಇತ್ತು. ಅದಾದ ನಂತರ ಈಗ ಕಮಿಷನ್ ಅವರು ಏನು ಮಾರ್ಗಸೂಚಿನ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತಕ್ಕಂಥದ್ದು. ಯಾಕಂದರೆ ಪೊಲೀಸ್ ಇಲಾಖೆದು ಪೂರಕವಾಗಿ ಸೇಫ್ಟಿ ಸೆಕ್ಯೂರಿಟಿ ಮೆಜರ್ಸು ಮತ್ತು ಕಾನೂನಾತ್ಮಕವಾಗಿ ನಡೆಸ್ತಕ್ಕಂಥ ಪಿ ಜಿಗಳಿಗೆ ಸಹಕಾರ ಮತ್ತು ಅವರ ಮಾಡ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಪಿ ಜಿ ನಡೆಸ್ತಕ್ಕಂಥವ್ರು ಟ್ರೈಡ್ ಲೈಸೆನ್ಸನ್ನು BBMP ವತಿಯಿಂದ ಟ್ರೈಡ್ ಲೈಸೆನ್ಸನ್ನು ತೆಗೆದುಕೊಂಡು ಪಿ ಜಿ ನಡೆಸ್ತಕ್ಕಂಥದ್ದು, ಮತ್ತು ಇರ್ತಕ್ಕಂಥ ಬಂದಿರತಕ್ಕಂಥ ಪಿ ಜಿ ವಾಸಿಗಳ ವಿಳಾಸ ದೃಢೀಕರಣ, ಅವರು ಆಧಾರ್ ಕಾರ್ಡ್ನನ್ನು ತೆಗೆದುಕೊಳ್ತಕ್ಕಂಥದ್ದು, ಅವರ ಭಾವಚಿತ್ರವನ್ನು ತೆಗೆದುಕೊಳ್ತಕ್ಕಂಥದ್ದು, ಮತ್ತು ಅವ್ರನ್ನ ಪಿ ಜಿಗೆ ಸೇರ್ಸಕ್ಕೆ ಬಂದಿರತಕ್ಕಂಥ ಪೋಷಕರಾಗಿರ್ಬೋದು ಅಥವಾ ಪಾಲಕರಾಗಿರ್ಬೋದು ಅವರ ದೂರವಾಣಿ ಸಂಖ್ಯೆಯನ್ನು ನಾವು ನಮೂದಿಸ್ತಕ್ಕಂಥದ್ದು ಈಗಾಗಲೇ ನಮ್ಮ ರಿಜಿಸ್ಟ್ರುಗಳಲ್ಲಿ ಅದು ದಾಖಲಾಗಿದೆ. ಅದರ ಅನ್ವಯ ಇವತ್ತು ಏನು ಒಂದು ಮಾರ್ಗಸೂಚಿ ಬಂದಿದೆಯೋ ಅದಕ್ಕೆ ಅದು ಪೂರಕವಾಗಿದೆ. ಹಾಗಾಗಿ ಈ ಮಾರ್ಗಸೂಚಿಯಲ್ಲಿರ್ತಕ್ಕಂಥದ್ದು ಎಲ್ಲರೂ ಫಾಲೋ ಮಾಡಿದರೆ ಅದು ಬಂದಿರತಕ್ಕಂಥ ಮುಂದೆ ಆಗ್ತಕ್ಕಂಥ ಅನಾಹುತಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಅನಧಿಕೃತವಾಗಿರ್ತಕ್ಕಂಥದ್ದಕ್ಕೂ ಕೂಡ ಜಾಗೃತಿ ಮೂಡಿಸಿ ಅದನ್ನೆಲ್ಲ ಸುರಕ್ಷಿತವಾಗಿ ಕಾನೂನಾತ್ಮಕವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋಂಥದ್ದು ನಮ್ಮ ಮಾತು. ಓಕೆ, ಹರಿಪ್ರಸಾದ್ ಅವರು, ಪಿ ಜಿಗಳು ಬೆಂಗಳೂರು ಅಂತ ಬಂದರೆ ಏರಿಯಾಗ ಒಂದು ಪಿ ಜಿಗಳಂತೂ ಇದ್ದೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ. ಅಂದರೆ ಇದೊಂದು ಅಸಂಘಟಿತ ವಲಯ ಅಂತಲೂ ಹೇಳ್ಬೋದು ನಾವು. ಯಾಕಂದರೆ ಕಂಪ್ಲೀಟಾಗಿ ಎಲ್ಲವೂ ಕೂಡ ಸಂಘಟನೆ ಮಾಡ್ಕೊಂಡು ಇಲ್ಲ ಇವರು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನಡೆಸ್ತಾರೆ. ಅದಕ್ಕೆ ಗೈಡ್ಲೈನ್ಸ್ ಇದೆ, ಪರ್ಮಿಷನ್ ತೊಗೊಳ್ಬೇಕು. ಕೆಲವರು ಹಾಗೆ ನಡೆಸೋರು ಕೂಡ ತುಂಬ ಜನ ಇರ್ತಾರೆ. ಸೊ ಇದೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತಂದರೆ ಒಂದು ಕಟ್ಟುನಿಟ್ಟಿನ ಕ್ರಮ ಬೇಕೇ ಬೇಕು. ಗೈಡ್ಲೈನ್ಸ್, ಪ್ರತ್ಯೇಕ ಗೈಡ್ಲೈನ್ಸ್ ಬೇಕೇ ಬೇಕು. ಇದು ತುಂಬ ದಿನದಿಂದ ಚಿಂತನೆ ಇತ್ತು, ಬಟ್ ಒಂದಷ್ಟು ಹೊಸ ರೂಲ್ಸ್ಗಳನ್ನು ಈಗ ಅಪ್ಲೈ ಮಾಡಿದ್ದಾರೆ. ಆಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತೀರಿ? ಮೊಟ್ಟ ಮೊದಲನೇದಾಗಿ ಏನು ಹೇಳ್ತೀರಿ? ಮೇಡಮ್, ಇಲ್ಲಿ ಏನು ಪಿ ಜಿ ಅಂತಕ್ಕಂಥ ನಾವು ನೋಡ್ತೀವಿ. 2014ರಲ್ಲಿ ರಾಘವೇಂದ್ರ ಔರಾದ್ಕರ್ ಅಂತ ನಮ್ಮಲ್ಲಿ ಕಮಿಷನರ್ ಇರ್ತಾರೆ. ಅವ್ರು ಆವಾಗಲೇ ಆದೇಶ ಮಾಡಿರ್ತಾರೆ ಪಿ ಜಿಗಳನ್ನ ಇವೆಲ್ಲ ರೂಲ್ಸ್ ಪ್ರಕಾರ ನಡೆಸಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ. ಆವಾಗ ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಆ ಸಂದರ್ಭದಲ್ಲಿ 15,000 ಪಿ ಜಿ ಸುಮಾರು ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ನಾನು ನೋಡ್ಕೊಂಬಂದೆ. ಅದು ರಿಜಿಸ್ಟ್ರೇಷನ್ ಆಗಿದೆ ಎಷ್ಟು ಪಿ ಜಿಗಳು ಗೊತ್ತಾ? ಕೇವಲ 600. ನೀವು ಅಸಂಘಟಿತ ವಲಯ ಅಂತ ನೀವೇನು ಕರೆದ್ರಿ ನೋಡಿ, ಇವ್ರದ್ದು ಅಸೋಸಿಯೇಷನ್ ಇದೆ, ಈಸ್ ದ ಪ್ರೆಸಿಡೆಂಟ್, ಸಂಘಟಿತರಾಗಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಇವರು ಸಂಘಟನಾತ್ಮಕ ಒಂದು ಪರಿಕಲ್ಪನೆ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಏನಕೆಂದರೆ ಇವತ್ತು ಪಿ ಜಿ ಅಂತಕ್ಕಂಥದ್ದು ಎಷ್ಟೋ ಜನ ಹೊರಗಡೆಯಿಂದ ಬಂದು ತಮ್ಮ ಮನೆಯ ವಾಸಗೃಹ ಅಂತ ನಂಬಿ ಇಲ್ಲಿ ಜೀವನ ಮಾಡ್ತಕ್ಕಂಥ ಒಂದು ವಿಚಾರವನ್ನು ನೋಡ್ತೀವಿ. ಸೊ ಇಲ್ಲಿ ಏನು ಪೊಲೀಸು ಈ ಒಂದು ವಿಚಾರಗಳು ಮಾಡಿದೆ ಮೇಡಮ್, ಇಲ್ಲಿ ಕೆಲವು ಲಾಬಿಗಳಿದೆ. ಏನಕೆಂದರೆ ಇವ್ರು ಹೇಳಿದ್ರು ಓಪನ್ ಆಗಿ ಒಪ್ಕೊಂಡ್ರು, ಎಲ್ಲರೂ ಫಾಲೋ ಅಪ್ ಮಾಡಿದ್ರೆ ಕಾನೂನಾತ್ಮಕವಾಗಿ ಎಲ್ಲರೂ ಒಂದು ಭದ್ರಾಗಿರ್ತಾರೆ. ಇನ್ ಕೇಸ್ ಅಂಥ ಸಂದರ್ಭದಲ್ಲಿ ಏನಾದರೂ ಪಿ ಜಿನಲ್ಲಿ ಅಚಾನಕ್ ಘಟನೆಗಳಾದಂಥ ಸಂದರ್ಭದಲ್ಲಿ ಅಥವಾ ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ರೀತಿಯ ಒಂದು ಅಪರಾಧ ಚಟುವಟಿಕೆ ನಡೆದಂಥ ಸಂದರ್ಭದಲ್ಲಿ ಇವರು ಸಹ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಕೆಲವು ಏನಾಗ್ತದೆ, ಈಗ ಒಂದು ಮಾನದಂಡಗಳೇನು, ಒಂದು ಪಿ ಜಿ ನಡೆಸ್ಬೇಕಾದ್ರೆ ಮಾನದಂಡಗಳೇನು. ಈಗ ಆಲ್ಮೋಸ್ಟ್ ಪಿ ಜಿಗಳೆಲ್ಲ ಮನೆಗಳೇ ನಡೀತಾ ಇದೆ. ಕೆಳಗಡೆ ಯಾರೋ ಒಬ್ಬರು ಓನರ್ ಇರ್ತಾರೆ, ಮೇಲ್ಗಡೆ ಬಿಲ್ಡಿಂಗ್ ಇರ್ತೈತೆ, ಬಾಡಿಗೆ ಕೊಟ್ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಅದಕ್ಕೆ ಮಾನದಂಡಗಳು, ಕೆಳಗಡೆ ಯಾರು ಇರ್ತಾರೆ ಅಂತ ಗೊತ್ತಿರಲ್ಲ. ಮೇಲ್ಗಡೆ ಬಿಲ್ಡಿಂಗ್ ತಗೊಂಡು ಒಂದು ಲೇಡೀಸ್ ಪಿ ಜಿನ ಏನೋ ಮಾಡಿದಾಗ ಅವ್ರು ಹಿಂದೆಲ್ಲೇ ನೋಡಿದಲೇ ಬಿಲ್ಡಿಂಗ್ ತೊಗೊಂಡು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಭಾಳ ಅಕ್ರಮಗಳು ಅಥವಾ ಅಪರಾಧ ಚಟುವಟಿಕೆಗಳಿಗೆ ಪ್ರೇರಣೆ ಕೊಟ್ಟಂಗೆ ಆಗ್ತದೆ. ಮತ್ತು ಇವ್ರೇನು ಈಗ ತಾವು ಹೇಳಿ ಸರ್, ಈಗ ಒಂದು ಮನೆಯನ್ನು ಪಿ ಜಿನ ಕನ್ವರ್ಟ್ ಮಾಡಬೇಕಾದ್ರೆ ಇರ್ತಕ್ಕಂಥ ಒಂದು ಕಾನೂನಾತ್ಮಕ ವಿಚಾರಗಳು ಸರ್. ಈಗ ಮನೆ ವಾಸಿಸಲು ಕೊಟ್ಟಿರ್ತಕ್ಕಂಥ ಮನೆ ಏನಿದೆ ಅದನ್ನು ನಾನು ಪಿ ಜಿಗೆ ನಡೆಸ್ತೀನಿ ಅಂತಂದರೆ ಮೊದಲನೇದಾಗಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿಂದ ಒಂದು
ಡೊಮೆಸ್ಟಿಕ್ಕಿಂದ ಕಮರ್ಷಿಯಲ್ಗೆ ಕನ್ವರ್ಷನ್ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ LT2 ಟ್ಯಾರಿಫಿಂದ LT3 ಟ್ಯಾರಿಫಿಗೆ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ವಾಟರ್ ಇಲಾಖೆಗೆ ಸಂಬಂಧಪಟ್ಟಿರಂಗೆ ಅದು ಕಮರ್ಷಿಯಲ್ ಆಗುತ್ತೆ, ಡೊಮೆಸ್ಟಿಕ್ ಇರ್ತಕ್ಕಂಥದ್ದು ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಅದಕ್ಕೆ ಬೆಲೆಗಳು ಮತ್ತು ಅದು ಡಿಪಾಸಿಟ್ಗಳು ಹೆಚ್ಚಾಗಿ ಕಟ್ಟಬೇಕಾಗಿರ್ತಕ್ಕಂಥದ್ದು. ಅದಾದ ತರುವಾಯ ಅದು ಸಂಬಂಧಪಟ್ಟಿರೋ ಯಾವ ಏರಿಯಾದಲ್ಲಿ ಇರುತ್ತೋ ಆ BBMP ಒಂದು ಏನು ವಾರ್ಡಿನಿಂದ ಅದಕ್ಕೆ ಪರವಾನಗಿ ತಗೊಳ್ಕೊಂಡು ನಡೆಸ್ತಕ್ಕಂಥದ್ದು. ಈಗ ಅದನ್ನು ಮನೆಗಳನ್ನು ಕೂಡ PGನ ಕನ್ವರ್ಟ್ ಮಾಡ್ಕೊಂಡು ನಡೆಸ್ತಕ್ಕಂಥದ್ದು. ಇಷ್ಟೇ ಮೆಜರ್ಮೆಂಟು ಇಷ್ಟಂತ ಇರುತ್ತೆ ಮೇಡಮ್. ಯಾಕೆಂದ್ರೆ 10 ಜನ ಮಕ್ಕಳಿದ್ದಾಗ ಅಥವಾ 10 ಜನ PG ಇರ್ತಕ್ಕಂಥ ವ್ಯಕ್ತಿಗಳಿದ್ದಾಗ ಒಂದು ಮೆಜರ್ಮೆಂಟ್ ಅಂತ ಇರುತ್ತೆ. ಬಟ್ ಈಗಿನ ಪರಿಸ್ಥಿತಿಗಳು ಕೆಲವು ನಾವು ನೋಡ್ತೀವಿ. ವಿಜಯನಗರದಲ್ಲಿ ಸುಮಾರು ಈ IAS KS ಅಕಾಡೆಮಿಗಳಿದೆ. ತುಂಬಾ ಸಣ್ಣ ಮನೆ, 8-10 ಜನ ಇರ್ತಾರೆ ಒಂದು ಸಣ್ಣ ರೂಮಲ್ಲಿ. ಅವ್ರಿಗೆ ಬೇಕಾದ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಅಥವಾ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿರಲ್ಲ. ಇದು ಒಂದು ವಿಚಾರ ಮೇಡಮ್. ಆಮೇಲೆ ಬರೀ ನಾನು ಮಾತಾಡ್ತೀನಿ ಸರ್. ನೀವು ಅವ್ರ ಜೊತೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಾನು ಇವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಮಹೇಂದ್ರ ರಾಜು ಅವರೇ, ಮಹೇಂದ್ರ ರಾಜು, ನೀವು ಕೂಡ ಒಂದು PG ನಡೆಸ್ತಾ ಇದ್ದೀರಿ. ಅನೇಕ ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ. ಎಷ್ಟು ಸಮಸ್ಯೆಗಳಾಗುತ್ತೋ, ಯಾವ ರೀತಿಯಾಗಿ ನಿಯಮ ಉಲ್ಲಂಘನೆ ಮಾಡೋರು ಇರ್ತಾರೋ ಅದೇ ರೀತಿಯಾಗಿ ನಿಯಮವನ್ನ ಪಾಲನೆ ಮಾಡ್ಕೊಂಡು ನಡೆಸೋರ್ಗೂ ಕೂಡ ಒಂದಷ್ಟು ಸವಾಲುಗಳಿರುತ್ತೆ. ಏನೆಲ್ಲ ಸವಾಲುಗಳಿದೆ ಬೆಂಗಳೂರಿನಲ್ಲಿ ಒಂದು PG ನಡೆಸಬೇಕು ಅಂತಂದ್ರೆ? ನೀವು ಹೇಳಿದಾಗೆ ಪಾಲನೆ ಮಾಡೋರು ಕೂಡ ಸವಾಲುಗಳು ಸಾಕಷ್ಟಿದೆ. ಎಲ್ಲರೂ ಪಾಲನೆ ಮಾಡೋದು ತುಂಬ ಒಳ್ಳೆಯದು, ಎಲ್ಲ PG ಮಾಲೀಕರುಗಳು. ಈಗ ಪಾಲನೆ ಅಂತ ನಿಬಂಧನೆಗಳಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ. ಈಗ ವಿದೇಶಿ ಪ್ರಜೆಗಳು ವಾಸ ಇದ್ದರೆ ಪೊಲೀಸ್ ಸ್ಟೇಷನ್ ಇಂಟಿಮೇಟ್ ಕೊಡಬೇಕು ಅನ್ನೋ ಕೊಟ್ಟಿದ್ದಾರೆ. ಕೆಲವು ಮಾಲೀಕರು ಹೆದರ್ತಾರೆ ಸ್ಟೇಷನ್ಗೆ ಹೋಗ್ಲಿಕ್ಕೇನೆ. ಇನ್ನು ಬೇರೆ ಏನು ಕೇಳ್ತಾರೋ, ಆ ರೀತಿ ಇರಬಾರ್ದು. ಸೊ ಅವ್ರಿಗೆ ಅವಾಯ್ಡ್ ಮಾಡ್ತಾರೆ, ಕೊಡದೆ ಹೋಗಬಹುದೇನೋ ಜಾಗನ, ಈ ತರ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹೌದು, ಆ ರೀತಿ ವಾತಾವರಣ ಆಗಬಾರ್ದು. ಈ ಹಿಂದೆ ಒಬ್ಬರು ಪೊಲೀಸ್ ಕಮಿಷನರ್ ಇದ್ದರು. ಅವರು ಎಲ್ಲ ಆ ಭಾಗದಲ್ಲಿ ಪೊಲೀಸ್ ಕಮಿಷನರ್ ಒಂದು ಮೀಟಿಂಗ್ ಏರ್ಪಾಟ್ ಮಾಡಿ ಎಲ್ಲ ಮಾಲೀಕರನ್ನ ಕರೆದು ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಈ ರೀತಿ ನಡ್ಕೊಳ್ಳಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಪೊಲೀಸರು ಕೂಡ ನಿಮಗೆ ಸಹಕಾರ ಕೊಡ್ತಾರೆ, ಆ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಅಂಥ ವಾತಾವರಣ ನಿರ್ಮಾಣ ಆಗಬೇಕು. ಸೊ ಮಾಲೀಕರು ಕೂಡ ಹೆದರ್ಲಿಕ್ಕೆ ಹೋಗಬಾರ್ದು. ಏನಿದೆ ಆ ನಿಬಂಧನೆಗಳು ಪಾಲಿಸಬೇಕು. ಈಗ ಮಾಡಿರ್ತಕ್ಕಂಥ ನಿಬಂಧನೆ ಖಂಡಿತವಾಗ್ಲೂ ಅದು ಸ್ವಾಗತಾರ್ಹ. ಅದು ಖಂಡಿತ ಸುರಕ್ಷತೆಗೆ ಮಾಡಬೇಕು. ಎಲ್ಲ ಪ್ರತಿಯೊಂದು ಮಾಲೀಕರು ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಸರ್, ಈಗ ಮಾನವ ಸಂಪನ್ಮೂಲಕ್ಕೆ ಅನುಗುಣವಾಗಿ PGಯಲ್ಲಿ ಈಗ ಆಲ್ರೆಡಿ ಹರಿಪ್ರಸಾದ್ ಅವರು ತಗೊಂಡಂತಹ ಪಾಯಿಂಟ್, ನಿಯಮ ಅಂದರೆ ದುಡ್ಡಿನ ಆಸೆಗೆ ಬಿದ್ದು ಒಂದು ರೂಮ್ನಲ್ಲಿ ಇಷ್ಟೇ ಜನ ಇಡಬೇಕು ಅಥವಾ ಒಂದು ಜಾಗ ಇರುತ್ತೆ, ಅದನ್ನು ಮೀರಿ ಕೂಡ ಒಂದಷ್ಟು ಜನರನ್ನ ಹಾಕೋದು ಅಥವಾ ಈ ರೀತಿಯಾಗಿ ಮಾಡೋದು ಕೂಡ ಅದ್ರ ಬೆಂಗಳೂರಿನಲ್ಲಂತೂ ಜಾಸ್ತಿನೇ ನಡೀತಾ ಇದೆ. ಸೊ ಇದಕ್ಕೆ ಏನು ಹೇಳ್ತೀರಿ? ಈಗ ಬರ್ತಕ್ಕಂಥ ಆಕ್ಯುಪೆಂಟ್ಸ್ ಏನಾಗುತ್ತೆ, ಅವರ ಬಡ್ಜೆಟ್ ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಕೆಲವೊಂದು ಟೈಮಲ್ಲಿ ಬಂದಂಥವರೇ ಕೇಳ್ತಾರೆ, ಸರ್ ನನಗೆ ಅದು ಹೆಚ್ಚಾಗುತ್ತೆ, ನಾವು 3 ಜನ ಒಟ್ಟಿಗೆ ನಾವು ಶೇರ್ ಮಾಡ್ಕೊತೀವಿ, ನಮಗೆ ಪರವಾಗಿಲ್ಲ, ನಮಗೆ ಆ ರೂಮು ಇಬ್ಬರೇ ಇರ್ತಕ್ಕಂಥ ರೂಮನ್ನ ನಾವು 3 ಜನ ಇರ್ತೀವಿ ಸ್ನೇಹಿತರು, ನಮಗೆ ಹಣದ ಕಡಿಮೆ ಆಗಬೇಕು. ಈಗ ಕೆಲಸ ಆರಿಸಿ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಹೊಸದಾಗಿ ಬೆಂಗಳೂರಿಗೆ ಬಂದು ಅದರ ನಂತರ ಅವರು ಜಾಬ್ನ ಹುಡ್ಕೋಬೇಕಾಗಿರುತ್ತೆ. ಅವರ ಒತ್ತಡದಿಂದನೂ ಕೆಲವು ಮಾಲೀಕರು ಆ ರೀತಿ ಮಾಡಬೇಕಾಗುತ್ತೆ. ಅದಕ್ಕೆ ಆಸ್ಪದ ಕೊಡ್ದಿರ, ಇಲ್ಲ ಹೀಗೆ ಇರಬೇಕು, ಅದು ರೂಲ್ಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ಪಾಲನೆ ಮಾಡೋದು ಒಳ್ಳೆಯದು. ಓಕೆ, ಸರಿ. ಓಕೆ, ಅರುಣ್ ಕುಮಾರ್ ಅವರು, ಈಗ ಒಂದು ಕಡೆ ವ್ಯವಸ್ಥೆ ಅಂದರೆ ವ್ಯವಸ್ಥಿತವಾಗಿ ಹೋಗ್ತಾ ಇಲ್ಲ. ಅಂದರೆ ಈಗ ಒಬ್ಬೊಬ್ರದ್ದು ಒಂದೊಂದು ರೂಲ್ಸ್. ಈಗ ನಿಮ್ಮ PG ಇದೆ ಅಂದರೆ ನೀವು ಏನು ರೂಲ್ಸ್ ಮಾಡಿರ್ತೀರೋ ಅದೇ ಫೈನಲ್, ಇನ್ನೊಂದು PG ಅದೇ ಫೈನಲ್, ಇನ್ನೊಂದು ಯಾವುದೋ ದೊಡ್ಡದಾಗಿ ಬರೀ ಕಂಪ್ಲೀಟ್ ಕಮರ್ಷಿಯಲ್ಲೇ ಮಾಡಿರ್ತಾರೆ. ಅವರು PG ನಡೆಸೋದೇ ಅವ್ರದ್ದು ಕಂಪ್ಲೀಟ್ ಬಿಸ್ನೆಸ್ ಆಗಿರುತ್ತೆ. ಇನ್ನು ಕೆಲವರು ಸೈಡ್ ಬಿಸ್ನೆಸ್ ಥರ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇದರಲ್ಲೇ ತುಂಬ ಕನ್ಫ್ಯೂಷನ್ಸ್ ಇದೆ. ಯಾವ PG, ಯಾವ ಥರದ PG, ಹೇಗೆ ನಡೆಸಬೇಕು, ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಹೀಗೆ ಅನೇಕ ವಿಚಾರಗಳು ಬರುತ್ತೆ. ಸೊ ವರ್ಗಗಳು ಅಂತ ಏನಾದ್ರು ಇದೆಯಾ ಸರ್? ಏನು ಹೇಳ್ತೀರಿ? ಮೇಡಮ್, ಈಗ ಮಿನಿಮಮ್ ಇಷ್ಟು ಜನ ಇರಬೇಕು ಅನ್ನೋದೇನಾದ್ರು ಇದೆಯಾ ಸರ್? ಮೇಡಮ್, 20% ಜನದಿಂದ ಹಿಡಿದು 200 ಜನ, 200-300 ಜನ ಇರುವಂತಹ PGಗಳಿದೆ. ಆದರೆ ಇದನ್ನು ಜೀವನೋಪಾಯಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಮಾಲೀಕರು ಹೆಚ್ಚಾಗಿದ್ದಾರೆ. ಇದನ್ನು ಉದ್ಯಮ ಅಂತ ಹೇಳಿ ಸ್ವೀಕಾರ ಮಾಡಿರೋರು 10-15% ಇರಬಹುದು ಬಹುಶಃ. ಯಾಕಂದ್ರೆ ಇದನ್ನ ಒಂದು ದೊಡ್ಡದಾಗಿ ಉದ್ಯಮಿಯಾಗಿ ನಾನು ನೋಡ್ತೀನಿ ಅನ್ನುವಂಥರು. ಆದರೆ ಒಂದು ಕೆಲಸ ಹರಿಸಿ, ಈಗ ಹೆಂಗೆ ಅನ್ಎಂಪ್ಲಾಯ್ಡ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, PG ಹುಡುಕೊಂಡು ಬರ್ತಾರೋ ಅವರಿಗೆ ಆಶ್ರಯ ಕೊಡೋದ್ರ ಜೊತೆಗೆ ಒಂದು ಸುರಕ್ಷಿತ ಹಿತದೃಷ್ಟಿಯಿಂದ ಅವರನ್ನ ಪಾಲನೆ ಪೋಷಣೆ ಮಾಡಿದ್ರೆ ಬರ್ತಕ್ಕಂಥ ಲಾಭವನ್ನು ನಮ್ಮ ಸ್ಯಾಲರಿ ನನ್ನ ಜೀವನಕ್ಕಾಗುತ್ತೆ ಅನ್ನುವಂತಹ ಮಾಲೀಕರು ಕೂಡ ನಮ್ಮಲ್ಲಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಈಗ ಬರ್ತಕ್ಕಂಥವ್ರು 1 ತಿಂಗಳು ಅಥವಾ 2 ತಿಂಗಳು ಬಂದಿರ್ಬೋದು. ಆದರೆ ವ್ಯವಸ್ಥೆ ಚೆನ್ನಾಗಿದ್ರೆ ಮಾತ್ರ ಅವರು ನಿರಂತರವಾಗಿ ಕಂಟಿನ್ಯೂ ಆಗಂಥದ್ದು. ಇಲ್ಲ ಅಂದ್ರೆ ಬಿಸ್ನೆಸ್ ಅಲ್ಲಿ ಏರಿಳಿತಗಳು ಬಂದೇ ಬರುತ್ತೆ. ನೀವು ಸೇವೆ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಫಂಡಮೆಂಟಲಿ ವ್ಯವಸ್ಥಿತವಾದ ಮೂಲಭೂತ ಸೌಲಭ್ಯ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ನಿರಂತರವಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ ಅಂದ್ರೆ ಮಾಲೀಕ ನಷ್ಟದ ಒಂದು ದಾರಿಗೆ ಕಾಲಿಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅವರು ಒಂದು ರೂಮ್ನಲ್ಲಿ ನಮ್ಮ ಲಾಯರ್ ಸಾಹೇಬ್ ಹೇಳಿದಂಗೆ
5 ಜನ ಇರ್ಬೋದು, 2 ಜನ ಇರ್ಬೋದು, 3 ಜನ, ಅವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ. ಬಟ್ ಯಾವಲ್ಲ ರೂಲ್ಸ್ ಪ್ರಕಾರ ಇಷ್ಟು ಜನ ಇರಬೇಕು ಅನ್ನೋದಿದೆಯಲ್ಲ ಸರ್, ಅದು ಹಾಗಾದ್ರೆ ಕಾಪಾಡೋದಿಲ್ವಾ ಅಥವಾ ಅದ್ರ ಬಗ್ಗೆ ಏನು ಗಮನ ಇರೋದಿಲ್ವಾ? ಹೇಗೆ? ಅಲ್ಲ, ಕೋವಿಡ್ ಸಂದರ್ಭದಲ್ಲಿ ಆ ಒಂದು ನಿಯಮವನ್ನ ಮಾಡಿದ್ರು, ಒಂದು ರೂಮಲ್ಲಿ 2 ಅಥವಾ 3 ಜನಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅನ್ನುವಂಥದ್ದು. ಅದಾದ ನಂತರ ಯಾವುದೇ ನೀವು ಇವಾಗ ಸುರಕ್ಷಿತ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ರಲ್ಲಿ ಇಷ್ಟೇ ರೂಮಲ್ಲಿ ಇಷ್ಟು ಜನ ಇರ್ಬೇಕನ್ನೋದು ಇಲ್ಲ. ಆಮೇಲೆ ಅದು ರೂಮ್ಸ್ ವೈಸ್ ಇದೆ. BBMP ಲೈಸೆನ್ಸ್ ಕೊಡುವಾಗ 20 ರೂಮಿಗಿನ ಒಳಗಿರ್ತಕ್ಕಂಥದ್ದಕ್ಕೆ ಒಂದು ನಿಯಮ ಇದೆ, 20 ರೂಮಿಗಿನ ಮೇಲಿರ್ತಕ್ಕಂಥದಕ್ಕೆ ಒಂದು ರೂಲ್ಸ್ ಇದೆ. ಸೊ ಅಂದ್ರೆ ಅದರ ಮೊತ್ತ ಜಾಸ್ತಿ ಆಗುತ್ತೆ ಹೊರತು ರೂಮಿನಲ್ಲಿ ನಿಯಮಾವಳಿಗಳನ್ನ ಮಾಡ್ತಕ್ಕಂಥದ್ದು PG ಮಾಲೀಕರು ಅಷ್ಟೇ ಜನ ಇರಬೇಕು, ಇಷ್ಟೇ ಜನ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಫೈನಲಿ ರೂಮ್ ವೈಸ್ ಮಾಡಬಹುದು. PG ಮಾಲೀಕರು. ಇದಕ್ಕೆ ಸರ್ಕಾರ ಏನೋ ಮಾನದಂಡ ಇರುತ್ತಲ್ಲ ಮೇಡಮ್, ಇವರೇ ಮಾಡ್ಕೊಳೋದಾದ್ರೆ ಸರ್ಕಾರದ ನಿಯಮಗಳು ಮಾನದಂಡಗಳನ್ನ ಸರ್ ಈಗ ಅವ್ರವರೇ ಮಾಡ್ಕೊಳ್ಳೋದು ಅಂತಂದ್ರೆ ಯಾರು ಓನ್ ಡಿಸಿಷನ್ ತಗೊಳಕ್ ಬರೋದಿಲ್ಲ. ಈ ಕಟ್ಟಡಗಳನ್ನ PG ನಡೆಸ್ತಕ್ಕಂಥದ್ದು ಯಾರ್ದು ಎಲ್ಲರದು ಕಟ್ಟಡಗಳು ಇಲ್ಲ, 95% ಎಲ್ಲ ಬಾಡಿಗೆ ತಗೊಂಡೇ ನಡೆಸ್ತಕ್ಕಂಥದ್ದು. ಅಲ್ಲಿ ಏನು ವ್ಯವಸ್ಥೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ಅದನ್ನ ಸ್ವಲ್ಪ ಅದನ್ನ ಚೇಂಜಸ್ ಮಾಡ್ಕೊಳ್ಳೋಂಥದ್ದು, ಫ್ಯಾಬ್ರಿಕೇಶನ್ ಆಗಿ ಚೇಂಜ್ ಮಾಡ್ಕೊಳ್ಳೋಂಥದ್ದು, ಆ ರೀತಿ ಮಾಡ್ತಾರೆ ಹೊರತು ಈಗ ಸರ್ಕಾರದ ನೀತಿ ನಿಯಮಗಳ ಅನುಸಾರ ಇರ್ತಕ್ಕಂಥ PG ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಮಾಲೀಕರುಗಳು ನಾವು ಹುಡ್ಕೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ಇರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲಿ ಅಂದ್ರೆ ಎಲ್ಲ ಗಾಳಿ ಬೆಳಕು ವ್ಯವಸ್ಥಿತವಾಗಿರೋಂಥದ್ದು ಸಾರಿ ಹೇಳಿದಂಗೆ ನಾವು ಅದನ್ನು ಸ್ವಾಗತ ಮಾಡ್ತಕ್ಕಂಥದ್ದು. ಆಮೇಲೆ ನಾವು ಅಲ್ಲಿ ಏನಾದ್ರೂ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಯಾರ ಮಕ್ಕಳು ಅಲ್ಲಿ PGಯಲ್ಲಿ ಇರ್ತಕ್ಕಂಥವ್ರು ಅವರು ಕಂಟಿನ್ಯೂ ಆಗಂಥದ್ದು ಬಹಳ ಕಷ್ಟ. ಸರ್ ಈಗ ಇದ್ರ ಜೊತೆಗೆ ಒಂದು ಅಂದ್ರೆ ಜನಸಂಖ್ಯೆಗೂ ಕೂಡ ಅಂದ್ರೆ ಎಷ್ಟಿರ್ಬೇಕು ಅದು ಶೌಚಾಲಯದ ಸಮಸ್ಯೆ ತುಂಬಾ ಆಗುತ್ತೆ. ಬೆಂಗಳೂರಿನಲ್ಲಿರೋ PGಗೆ 7-8 ಜನ 16 ಜನ ಇರ್ತಾರೆ, ಒಂದೇ ಶೌಚಾಲಯ ಇರುತ್ತೆ, ಅದನ್ನೇ ಉಪಯೋಗಿಸ್ಬೇಕು, ಅನಿವಾರ್ಯ ಕಾರಣದಿಂದ ಬಂದಿರ್ತಾರೆ. ಸರಿ, ಬಟ್ ಇದನ್ನ ಹೇಗೆ ಯಾವ ರೀತಿಯಾಗಿ ಇದು ಯಾವುದೂ ಮಾನದಂಡಗಳಿಲ್ಲ ಆಕ್ಚುಲಿ ಹೇಳಬೇಕು ಅಂತಂದ್ರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಈ ಒಂದು ಶೌಚಾಲಯಕ್ಕೆ ಸಂಬಂಧಪಟ್ಟಂಗಿದೆ ಸಾರ್ ಹೇಳ್ದಂಗೆ ಮನೆಗಳನ್ನ ನಾವು PG ಅಂತ ಕನ್ವರ್ಟ್ ಮಾಡೋ ಸಂದರ್ಭದಲ್ಲಿ ಈ 2 BHK ಮನೆ ಇದ್ದಾಗ 1-2 ಬಾತ್ರೂಮ್ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಇರೋಂಥದ್ದು. ಈಗ ನಾವು PGಗೆ ಕಟ್ಟಡ ಕಟ್ತೀವಿ ಅಂದ್ರೆ ಎಲ್ಲದೂ ಅಟ್ಯಾಚ್ ಬಾತ್ರೂಮ್ ಇರಬೇಕು. ಎಲ್ಲರೂ ಒಂದು 30-40 ಸೈಟಲ್ಲಿ ಒಂದು 5 ರೂಮ್ಗಳನ್ನ ಒಂದು ಫ್ಲೋರಲ್ಲಿ ಮಾಡಿದ್ರೆ 5ಕ್ಕೂ ಅಟ್ಯಾಚ್ ಇರೋಂಥದ್ದು, ಅಥವಾ ಒಂದು ದೊಡ್ಡ ಸೈಟಲ್ಲಿ ಒಂದು 10 ರೂಮ್ ಮಾಡಿದ್ರೆ ಅದು ಕಮರ್ಷಿಯಲ್ ಆಗಿರೋಂಥದ್ದು. ಮನೆಗಳನ್ನು ಪರಿವರ್ತನೆ ಮಾಡಿದಾಗ ಮಾತ್ರ ಈ ಶೌಚಾಲಯದ ಸಮಸ್ಯೆ ಬರುತ್ತೆ. ಯಾರು PG ನಡೆಸ್ತಾರೋ ಮಾಲೀಕರ ಹತ್ರ ಪರ್ಮಿಷನ್ ತಗೊಂಡು ಹೆಚ್ಚಿಗೆ ಅದನ್ನ ಏನು ಬಾತ್ರೂಮ್ಸ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಆ ಜಾಗವನ್ನು ನೋಡಿಕೊಂಡು ಮಾಲೀಕರಿಂದ ಪರ್ಮಿಷನ್ ತಗೊಂಡು, ಈ ಉದಾಹರಣೆಗೆ ಒಂದು ಫ್ಲೋರಲ್ಲಿ 2 BHK ಮನೆಯಲ್ಲಿ ಒಂದು 8-9 ಜನ ವಾಸ ಮಾಡಬಹುದು. ಅದಕ್ಕೆ 2 ಬಾತ್ರೂಮ್ ಸಾಲದು ಅಂದ್ರೆ ಇನ್ನೊಂದು ಬಾತ್ರೂಮ್ ಅನ್ನು ಕಟ್ಸ್ಕೊಂಡು ಅದನ್ನ ಒಳ್ಳೆ ಸರ್ವಿಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಮಾಲೀಕರು ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೀನಿ ಮೇಡಮ್. ಈಗ ಈ ವಿಚಾರ ಹೇಳಿದ್ರೆ ಈಗ ಪೊಲೀಸು ಹೊಸ ನಿಯಮಗಳನ್ನ ರೂಪಿಸಿದೆಯಲ್ಲ, ಇದೇ ಥರ ಇರಬೇಕು ಅಂತೇಳಿ ಅಲ್ಲಿ ಒಂದು ವಿಚಾರ ಮೇಡಮ್, ಫೈರ್ ಡಿಪಾರ್ಟ್ಮೆಂಟ್ದು ಪರ್ಮಿಷನ್ ತಗೊಬೇಕು ಅಂತೇಳಿ. ಫೈರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟರೆ ಮಾತ್ರ ನಡೀತಿದೆ ಅಂತಕ್ಕಂಥ ವಿಚಾರ ಹೋದಾಗ ಅಲ್ಲಿ ಮತ್ತೆ ಮಾನದಂಡದ ಪ್ರಶ್ನೆ ಬರುತ್ತೆ. ಇವರು ಫೈರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡಬೇಕು ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಪ್ರೊಸೀಜರ್ ಇರುತ್ತೆ. ಫೈರಿಂದ NOC ತಗೊಬೇಕಾಗುತ್ತೆ. ಈಗಿರ್ತಕ್ಕಂಥ ಕಟ್ಟಡವನ್ನ ನಿರ್ಮಾಣ ಮಾಡೋ ಟೈಮ್ನಲ್ಲೂ ಕೂಡ ಇದು ಈಗ ರೂಲ್ಸ್ ಮೇಡಮ್, ರೂಲ್ ಇಸ್ ಎ ರೂಲ್ ಅಷ್ಟೇ. ಈಗಿನ ರೂಲ್ ಪ್ರಕಾರ ಹಿಂಗೆ ಇರಬೇಕು ಅಂತಕ್ಕಂಥದ್ದು ಕಾನೂನು ಇದೆ. ಇವರು ಅದನ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಥವಾ ಪೊಲೀಸ್ ಇಲಾಖೆ ನೀಡಿರ್ತಕ್ಕಂಥ ಆದೇಶಗಳನ್ನ ಇವರು ಫಾಲೋ ಅಪ್ ಮಾಡಬೇಕು ಅಂತ ದೇ ಹ್ಯಾವ್ ಟು ಚೇಂಜ್ ಆ ಥಿಂಗ್ಸ್. ಈ ವಿಚಾರದಲ್ಲಿ ಫೈರ್ ಎಲ್ಲಿ ಬರುತ್ತೆ ಅಂತಂದಾಗ ಕಟ್ಟಡದ ಹೈಟ್ ಎತ್ತರದಲ್ಲಿ ಅದು ಡಿಪೆಂಡ್ ಆಗುತ್ತೆ. ಅಂತ ಎತ್ತರದ ಕಟ್ಟಡ ಇದ್ದಾಗ ಆ ನಿಯಮ ಅನ್ವಯ ಆಗುತ್ತೆ ಮೇಡಮ್. ಮತ್ತೆ ಈಗ ಹೇಳ್ದಂಗೆ ಇಷ್ಟು ಜನ ಇರ್ಬೋದಾ ಅಂತ ಹೇಳ್ಬಿಟ್ಟು ಕೇಳಿದ್ರಲ್ಲ ರೂಮಲ್ಲಿ, ಅದು ಹಾಸ್ಟೆಲ್ಸ್ ಇರುತ್ತೆ, ಹಾಸ್ಟೆಲ್ಸ್ ಆಗ್ಬೋದು ಅಥವಾ ಎಂಪ್ಲಾಯೀಸ್ ಆಗ್ಬೋದು ಇರ್ತಾರೆ. ಸೊ ಹಾಸ್ಟೆಲ್ಸ್ಗೆ ಏನು ನಿಯಮ ಅನ್ವಯ ಆಗುತ್ತೆ, ಇದಕ್ಕೂ ಅದೇ ನಿಯಮ ಅನ್ವಯ ಆಗುತ್ತೆ. ಕಾಲೇಜ್ ಹಾಸ್ಟೆಲ್ಸ್ ಸುರಕ್ಷತೆ ಅಂತಕ್ಕಂಥದ್ದು ಎಲ್ಲಿಗೆ ಬರುತ್ತೆ? ಈಗ ಚಿಕ್ಕದಾದ ಬಿಲ್ಡಿಂಗ್ ಯಾವುದೇ ಇರಲಿ, ಸುರಕ್ಷತೆ ಅಂತಕ್ಕಂಥ ಪರಿಕಲ್ಪನೆ ಬಂದಾಗ ಸೊ ಫಾಲೋ ಮಾಡಲೇಬೇಕಲ್ಲ. ಸುರಕ್ಷತೆ ಖಂಡಿತ ಫಾಲೋ ಮಾಡಬೇಕು. ಸಣ್ಣ ಗೂಡುಗಳು ಇದ್ದಂಗೆ ಇರುತ್ತೆ, ಬಾಕ್ಲು ವ್ಯವಸ್ಥೆ ಇರಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ಬೆಂಕಿನೋ ಅಥವಾ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದಾಗ ಸಡನ್ ಆಚೆಗೆ ಬರೋಕ್ಕಲ್ಲ. ಇಂಥ ಸಂದರ್ಭ ಸುರಕ್ಷತೆ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು. ಕಟ್ಟಡ ಚಿಕ್ಕದಲ್ಲ ದೊಡ್ಡದಲ್ಲ, ಎಲ್ಲರ ಪರಿಕಲ್ಪನೆ ನೋಡೋದಾದರೆ ಆಯ್ತಲ್ಲ, ಇದನ್ನು ಬದಲಾವಣೆ ಮಾಡಬೇಕು. ಏಕೆಂದರೆ ಇದು ಸಾಮಾನ್ಯ ವ್ಯಕ್ತಿಗಳು ಅಥವಾ PGಲಿರ್ತಕ್ಕಂಥ ಒಂದು ಪ್ರಾಣಗಳ ವಿಚಾರ ಆಗಿದೆ. ಏಕೆಂದರೆ ನೋಡಿ, ಒಂದು ವಿಚಾರ ನಿಮಗೆ ಕೋರಮಂಗಲದಲ್ಲಿ 2017 ಒಂದು ಘಟನೆ ಆಗುತ್ತೆ. ಡೆಲ್ಲಿಯಿಂದ ಒಂದು ಹುಡುಗಿ ಬಂದು ಒಂದು PGನ ಸ್ಟೇ ಮಾಡ್ತಾರೆ. ಎಲ್ಲ ಸುಸಜ್ಜಿತ ಕಟ್ಟಡ, CCTV ಎಲ್ಲ ಇರುತ್ತೆ, 4ನೇ ಫ್ಲೋರಲ್ಲಿ ಇರ್ತಾರೆ. ಒಬ್ಬ ಏಕಾಏಕಿ ನುಗ್ಗಿ ಆ ಒಂದು ಕಟ್ಟಡದಲ್ಲಿ ಅಥವಾ ಅಷ್ಟೊಂದು ಸುಸಜ್ಜಿತ ಕಟ್ಟಡದಲ್ಲಿ ಆ ಹುಡುಗಿನ ಆಚೆಗೆ ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಆಯ್ತಲ್ಲ ಭಾಳ ಕಷ್ಟ ಆಗ್ತಿತ್ತು ಮೇಡಮ್ PGಗಳಲ್ಲಿ ಆಯ್ತಲ್ಲ. ಸಡನ್ನಾಗಿ ಬಂದು ಆ ಥರ ಅಟ್ಯಾಕ್ ಮಾಡಿದ ಅಂಥ ಸುಸಜ್ಜಿತ ಕಟ್ಟಡದಲ್ಲಿ ಹಂಗಾದಾಗ ಈಗ ಯಾವುದೋ ಒಂದು ಮನೆ ಕೆಳಗಡೆ ಬಿಲ್ಡಿಂಗ್ ಮೇಲ್ಗಡೆ ಒಂದು ಬಿಲ್ಡಿಂಗ್ ತಗೊಂಡು ಕೆಳಗಡೆ ಯಾರೋ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಲೇಡೀಸ್ PGಗಳಿಗೆ ಇದೆಷ್ಟರ ಮಟ್ಟಿಗೆ ಸುರಕ್ಷತೆ ಇರುತ್ತೆ ಅಂತಕ್ಕಂಥದ್ದು
ನಾನು ಕೇಳ್ತಕ್ಕಂಥ ಪ್ರಶ್ನೆ ಇದೆ. ಓಕೆ ಓಕೆ, ಹೇಳಿ ಸರ್. ಅಂದರೆ ಈಗ ಅವಘಡಗಳು ಎಲ್ಲಿ ಬೇಕಾದರೂ ಸಂಭವಿಸ್ಬೋದು, ಪಿ ಜಿಲೇ ಆಗಬೇಕು ಅಂತಿಲ್ಲ. ಬಟ್ ಏನು ಅಂತಂದ್ರೆ ನಮಗೆಲ್ರಿಗೂ ಕೂಡ ಗೊತ್ತಿದೆ, ಯಂಗ್ಸ್ಟರ್ಸ್ ಇರುವಂಥದ್ದೇ ಅತಿ ಹೆಚ್ಚಿನದಾಗಿ ಮಧ್ಯಮ ವಯಸ್ಕರು ಅನ್ನೋದಕ್ಕಿಂತ ಕೆಲಸ ಅರಸಿ ಬರೋರು, ಅದ್ರ ಜೊತೆಗೆ ಓದೋರೇ ಹೆಚ್ಚಿನದಾಗಿ ಪಿ ಜಿಯಲ್ಲಿ ಉಳ್ಕೊಳ್ಳೋದು. ಆಯ್ತಾ, ಅದು ಒಂದು ಏಜ್ ಆದ್ಮೇಲೆ ಅವರು ಕೂಡ ಅವರ ಒಂದು ಇದನ್ನ ನೋಡ್ಕೊಂಡು ಹೋಗ್ತಾರೆ ತುಂಬಾ ಜನ. ಆದ್ರೆ ಈ ಸಂದರ್ಭದಲ್ಲಿ ಹೌದು, ಆಬ್ವಿಯಸ್ಲಿ ಲೇಡೀಸ್ ಪಿ ಜಿ ಅಂತ ಬರುತ್ತೆ, ಹುಡುಗಿರ್ತು. ಸೊ ಹುಡುಗರ ಪಿ ಜಿಯಲ್ಲಿ ನನ್ನ ಪ್ರಕಾರ ಅಷ್ಟಾಗಿ ಸಮಸ್ಯೆ ಆಗೋದಿಲ್ವೇನೋ, ಗಲಾಟೆಗಳು ಮತ್ತೊಂದು ಅಂತ ಈ ತರದ ಸಮಸ್ಯೆಗಳಾಗ್ಬೋದು. ಲೇಡೀಸ್ ಪಿ ಜಿ ಅಂತ ಬಂದಾಗ ಸುರಕ್ಷತೆಯನ್ನ ಕೊಡುವಂತಹ ನಿಟ್ಟಲ್ಲಿ ಸ್ವಲ್ಪ ಸವಾಲು ಅಂತ ಅನ್ಸುತ್ತಾ, ಹೇಗೆ? ಖಂಡಿತವಾಗ್ಲೂ ಸರ್ ಹೇಳ್ದಾಗೆ ಸುರಕ್ಷತೆಗೆ ಮೊದಲು ಆದ್ಯತೆ ಕೊಡಬೇಕು. ಕಟ್ಟಡ ಎತ್ತರ ಇಲ್ಲದೆ ಹೋದ್ರೂ ಕೂಡ ಒಂದು ಫೈರ್ದು ಏನು ಬರುತ್ತೆ, ಒಂದು ಸಿಲಿಂಡರ್ ಇಡುವಂಥ ವ್ಯವಸ್ಥೆ ಆಗ್ಬೋದು. CCTV ಅಂತೂ ಈಗ ಎಲ್ಲರೂ ಮಾಡ್ತಾರೆ, ಮ್ಯಾಕ್ಸಿಮಮ್ 90% ಎಲ್ಲರೂ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡಬೇಕು, 100% ಮಾಡಬೇಕು. ನಂತರ ಈಗ ಸೆಕ್ಯೂರಿಟಿ ಗಾರ್ಡ್ ಆಗ್ಬೋದು, ಅದನ್ನೆಲ್ಲ ಅಳವಡಿಸೋದು ಸುರಕ್ಷತೆ ದೃಷ್ಟಿಯಿಂದ ಖಂಡಿತವಾಗ್ಲೂ ನೀವು ಹೇಳಿದಾಗ ಲೇಡೀಸ್ ಪಿ ಜಿಗಂತೂ ಖಂಡಿತವಾಗ್ಲೂ ಯಾವುದು ಅದರಲ್ಲಿ ರಾಜಿ ಮಾಡ್ಕೊಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅರುಣ್ ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಸೊ ಅವ್ರ ಕೈಲಿ ಕೊಟ್ಟು ಇರೋಕ್ಕಾದ್ರೆ ಇರ್ತಾರೆ, ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಟು ಹೋಗ್ತಾರೆ ಅಂತ. ಬಟ್ ಆದರೆ ಹಂಗಂತ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡದೆ ಇರೋಕ್ಕಾಗಲ್ಲ ಅಲ್ವಾ? ಯಾಕಂದರೆ ಕೆಲವರೆಲ್ಲ ಅನಿವಾರ್ಯದಿಂದ ಬಂದಿರ್ತಾರೆ, ಅದೇ ಏರಿಯಾದಲ್ಲಿ ಬೇಕು ಅಂತಿರ್ತಾರೆ, ಆಯ್ತಪ್ಪ ಇದ್ದಿದ್ರಲ್ಲಿ ಇರೋಣ ಅಂತಿರ್ತಾರೆ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂದಿದ ತಕ್ಷಣ ಅವರಿಗೆ ದುಡ್ಡು ಕೊಡೋದಕ್ಕಾಗೋದಿಲ್ಲ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅನಿವಾರ್ಯತೆ ಇರುತ್ತೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಏನು ಹೇಳ್ತೀರಿ ಇದಕ್ಕೆ? ಮೇಡಮ್, ಖಂಡಿತವಾಗಿಯೂ ಈ ಒಂದು ಪಿ ಜಿ ಉದ್ಯಮ ಅಥವಾ ಪಿ ಜಿ ನಡೆಸ್ತಕ್ಕಂಥದ್ದೇನಿದೆ, ಇದು ಒಂದು ಸಾಮಾಜಿಕ ಸೇವೆಯ ಹಿತದೃಷ್ಟಿ ಅಂತ ತಿಳ್ಕೊಂಡು ನಡೆಸ್ತಕ್ಕಂಥದ್ದು ಮಾನದಂಡ ಇಟ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಯಾಕಂದರೆ ತಂದೆ ತಾಯಿಗಳನ್ನ ಬಿಟ್ಟು ದೂರದ ಊರುಗಳಿಂದ ಇಲ್ಲಿ ಬಂದು ನಿಮ್ಮ ಆಶ್ರಯ ಮತ್ತು ನಿಮ್ಮ ಆಸರೆ ಪಡೆದಿರ್ತಕ್ಕಂಥ ಮಕ್ಕಳಿಗೆ ನಾವು ಎಷ್ಟು ಸುರಕ್ಷತೆ ಕೊಡ್ತೀವಿ ಅಂದರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೊಟ್ಟಷ್ಟು ಸುರಕ್ಷತೆಯನ್ನು ಕೊಡ್ತೀವಿ ಅನ್ನುವಂಥದ್ದು ಮನಸ್ಥಿತಿ ಪ್ರತಿ ಮಾಲೀಕರಿಗೆ ಬರಬೇಕಾಗುತ್ತೆ. ಯಾಕೆಂತಂದರೆ ಇವಾಗ ಪಿ ಜಿ ನಡೀತಕ್ಕಂಥದ್ದು ಒಬ್ಬರಿಗೆ ಒಂದು ಪಿ ಜಿನಲ್ಲಿ ಒಬ್ಬರಿಗೆ ಸಮಸ್ಯೆ ಬಂತು ಅಂದರೂ ಕೂಡ ಇಡೀ ಪಿ ಜಿಗೆ ಅದು ಕೇಂದ್ರ ಬಿಂದುವಾಗಿ ಕೆಲಸ ಮಾಡುತ್ತೆ. ಅವರ ಮಾಲೀಕತ್ವದಲ್ಲಿ ನಡೀತಕ್ಕಂಥ ಪಿ ಜಿಗಳಲ್ಲಿ ಸಮಸ್ಯೆ ಬಂದಾಗ ಸೊ ಅದನ್ನು ಅವರು ಮಾಲೀಕರು ಭಾಳ ಜಾಗೃತಿ ವಹಿಸಿ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋದರೆ ಮಾತ್ರ ಅವ್ರಿಗೂ ಒಂದು ಹೆಸರು ಉಳಿಯುತ್ತೆ ಮತ್ತು ಅವರ ಸೇವೆಯಲ್ಲಿ ಪ್ರಾಮಾಣಿಕತೆ ಉಳಿಯುತ್ತೆ. ಇಲ್ಲಿ ಬರೀ ನಾವು ದುಡ್ಡನ್ನ ತಗೊಂಡು ನಮಗೆ ಹೆಂಗು ಬೇಕು ಹಂಗೆ ನಡೆಸ್ತೀವಿ ಅನ್ನುವಂಥದ್ದು ಸುಳ್ಳಿನ ಅಂಶ. ಯಾಕಂದರೆ ಎಲ್ಲೋ ಒಂದು ಹತ್ರ ಸಾಮಾನ್ಯವಾಗಿ ನಡೀತಕ್ಕಂಥದ್ರಲ್ಲಿ ವ್ಯತ್ಯಾಸಗಳು ಕಂಡಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಆದರೆ ನಾವು ಹೇಳ್ತಕ್ಕಂಥ ಒಂದು ಮಾತೇನಿದೆ, ಮಾಲೀಕರು ಇಂತಹ ಒಂದು ಸೇವೆ, ಇದು ಒಂದು ಊಟದ ವ್ಯವಸ್ಥೆ ಮತ್ತು ವಾಸಿಸಲು ಅವರಿಗೆ ವ್ಯವಸ್ಥಿತವಾದಂತಹ ಆಶ್ರಯ ಕೊಡ್ತಕ್ಕಂಥದ್ದು, ಇದು ವ್ಯವಸ್ಥಿತವಾಗಿ ನಾವು ಮಾಡಿದರೆ ಮಾತ್ರ ಪಿ ಜಿ ಅವ್ರು ಮಾಡ್ತಕ್ಕಂಥ ಮಾಲೀಕರು ನಿರಂತರವಾಗಿ ಅವ್ರ ಸೇವೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಮಾತಾಡ್ತೀನಿ, ಒಂದು ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ಪಿ ಜಿ ನಡೆಸೋದು ಪೇಯಿಂಗ್ ಗೆಸ್ಟ್ ಅಂತ ನಾವೇನು ಹೇಳ್ತೀವಿ, ಆದರೆ ಅತಿಥಿಗಳನ್ನು ಹೆಂಗೆ ನೋಡ್ಕೊಳ್ತಾರೋ ಹಾಗೆ ನೋಡ್ಕೊಳ್ಳೋದು. ಎಷ್ಟೋ ಜನ ಇದನ್ನು ಸೇವೆ ಅಂತ ಪರಿಗಣಿಸಿ ಮಾಡೋರು ಕೂಡ ಇದ್ದಾರೆ. ಯಾಕಂದರೆ ಸೂರು ಕೊಡೋದು, ಊಟ ಕೊಡೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಎಲ್ಲಿ ಬೇಕಾದಲ್ಲಿ ದುಡ್ಡು ಕೊಟ್ಟಿದ ತಕ್ಷಣ ಎಲ್ಲವೂ ಕೂಡ ಸಿಗೋವಂಥ ಥರ ಇರೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಪಿ ಜಿಗಳಿಗೆ ಗೈಡ್ಲೈನ್ಸ್ ಅಂತ ಅಂದಾಗ ಸ್ವಲ್ಪ ಸಾಫ್ಟ್ ಕಾರ್ನರ್ ಅಂತ ಅಲ್ಲ, ಅದರ ಜೊತೆಗೆ ಪರಿಶೀಲನೆ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಆದರೆ ಖುದ್ದು ನೀವೇ ಬರಬೇಕು, ಅದಕ್ಕೆ ಬರಬೇಕು, ಇದಕ್ಕೆ ಬರಬೇಕು ಅಂತಂದರೆ ಪಿ ಜಿ ಮಾಡುವಂಥವ್ರ ಸಂಖ್ಯೆ ಕೂಡ ಮುಂದಿನ ದಿನಗಳಲ್ಲಿ ಕಡಿಮೆ ಆಗಬಹುದು. ಸೊ ಈ ನಿಟ್ಟಿನಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ. ಮಾತಾಡ್ತಾ ಹೋಗೋಣ. ಪಿ ಜಿಗಳಿಗೆ, ಪೇಯಿಂಗ್ ಗೆಸ್ಟ್ಗಳಿಗೆ ಈಗಾಗಲೇ ಹೊಸ ರೂಲ್ಸ್ ಅನ್ನ, ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ ಪೊಲೀಸ್ ಇಲಾಖೆ. ಅದು ಸೇಫ್ಟಿ, ಸೆಕ್ಯೂರಿಟಿ ಎಲ್ಲ ಒಂದು ಕಡೆಯಿಂದಲೂ ಕೂಡ ಈ ರೀತಿಯಾಗಿ ಪರ್ಮಿಷನ್ಗಳನ್ನು ತಗೊಂಡೇ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹರಿಪ್ರಸಾದ್ ಅವರು, ಈಗ ಒಬ್ಬ ವ್ಯಕ್ತಿ ಅಂದರೆ ಹೊಂದಗಡೆ ಈಗ ಆಯಿತು, ಈಗ ಹೊರಗಡೆ ವಿದೇಶಿ ಪ್ರಜೆನೇ ಆಗಿರ್ಬೋದು, ಸೊ ಅವರು ಈಗ ಬಂದು ಸ್ಟೇ ಮಾಡ್ತಾರೆ ಅಂತಂದಾಗ ಆಬ್ವಿಯಸ್ಲಿ ಅವರ ಪಾಸ್ಪೋರ್ಟ್ ಡೀಟೇಲ್ಸು ಮತ್ತೊಂದು ಎಲ್ಲವೂ ಕೂಡ ಇದ್ದೇ ಇರುತ್ತೆ, ಯಾರ್ಯಾರು ನಮ್ಮ ದೇಶದಲ್ಲಿ ಇದ್ದಾರೆ ಅಂತ. ಬಟ್ ಎಲ್ಲಿ ಲೊಕೇಟ್ ಆಗಿದ್ದಾರೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋದು ಕಷ್ಟ ಅಂತ. ಸೊ ಈಗ ಅಂದರೆ ಹತ್ತಿರದ ಪೊಲೀಸ್ ಸ್ಟೇಷನಿಗೆ ಮಾಹಿತಿ ಕೊಡಬೇಕು ಅಂತಂದಾಗ ಆಬ್ವಿಯಸ್ಲಿ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗೋ ಚಾನ್ಸಸ್ ಇದೆಯಾ? ಅಂದರೆ ಅವರು ಹಿಂದೆ ಮುಂದೆ ನೋಡ್ತಾರೆ, ಸೇರಿಸ್ಕೊಳ್ದೆ ಹೋಗ್ತಾರೆ, ಈ ಥರದ್ದಾಗೋ ಕೊಡೋ ಚಾನ್ಸ್. ಬಟ್ ಅದನ್ನ ಹಂಗಂತ ಸುಮ್ಮನೆ ಇರೋಕ್ಕೂ ಆಗಲ್ಲ. ಸೊ ಏನಾದ್ರು ಅಪರಾಧ ಚಟುವಟಿಕೆಗಳಾದಾಗ ಗೊತ್ತಾಗಲ್ಲ ಎಲ್ಲಿದ್ರು, ಏನಿದ್ರು, ಯಾರು ಇಟ್ಕೊಂಡಿದ್ರು, ಈ ಥರ ಸಮಸ್ಯೆಗಳು ಕೂಡ ಆಗುತ್ತೆ. ಏನು ಹೇಳ್ತೀರಿ? ಈ ವಿಚಾರದಲ್ಲಿ ನಾವು ಬಾಣಸವಾಡಿ ಭಾಗದಲ್ಲಿ ಮತ್ತು ಆ ಒಂದು ಬೆಲ್ಟಲ್ಲಿ ಸಾಕಷ್ಟು ಇಶ್ಯೂಸ್ ಆಗಿದೆ. ಏನಕ್ಕೆಂದರೆ ಅಲ್ಲೆಲ್ಲ ಸುಮಾರು ಸೌತ್ ಆಫ್ರಿಕಾ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಜನಗಳು. ಈಗ ಪಿ ಜಿ ಮಾಲೀಕರು ಏನು ಮಾಡ್ತಾರೆ, ಅವ್ರಿಗೆ ಅನಿವಾರ್ಯ ಇರುತ್ತೆ, ಬಿಲ್ಡಿಂಗ್ ಬಾಡಿಗೆ ತಗೊಂಡಿರ್ತಾರೆ ಕೆಲವರು, ಅದನ್ನು ರನ್ ಮಾಡಲೇಬೇಕು. ಸೊ ಇಂಥ ಸಂದರ್ಭದಲ್ಲಿ ಅವರು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಕೆಲವು ಸಂದರ್ಭಗಳು ಕಷ್ಟ ಆಗುತ್ತೆ. ಸಂಪೂರ್ಣ ಪಾರದರ್ಶಕತೆ ಮೇಂಟೈನ್ ಮಾಡಲಿಕ್ಕೆ ಹೋದರೆ ಅವ್ರಿಗೆ ಬಿಸ್ನೆಸ್ ಆಗಲ್ಲ ಪಿ ಜಿದು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅನಿವಾರ್ಯತೆಯಿಂದ ಅವ್ರು ಎಷ್ಟೋ ಇನ್ಫಾರ್ಮೇಷನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡೋಕೆ ಹೋಗಲ್ಲ. ಈಗ ಯಾರೋ 4 ಜನ ಬಂದಿದ್ರು, 2 ಬಂದಿದ್ರು ಅಂತ ಹೇಳ್ತಾರೆ. ಬಟ್ ಪೊಲೀಸ್ ಇಲಾಖೆನೂ ಈ ಹಿನ್ನೆಲೆಯಲ್ಲಿ ಬರೀ ಪಿ ಜಿ ಮಾಲೀಕರೇ ವಾಲಂಟಿಯರ್ಗೂ ಕೊಡ್ತಕ್ಕಂಥದ್ದಲ್ಲ,
ಪೊಲೀಸ್ ಇಲಾಖೆನೂ ಸಹ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥದ್ದು, ಅವಾಗ ಹೋಗಿ ಕಾನೂನುಗಳನ್ನು ಅನುಸರಿಸಿ ಪಿ ಜಿನಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಪಿ ಜಿಗಳಿದೆ, ಇವರೆಲ್ಲ ಸಾಕಷ್ಟು ಕಾನೂನಾತ್ಮಕ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಪೊಲೀಸು ಸಹ ಖುದ್ದಾಗಿ ಹೋಗಿ ವಿಸಿಟ್ ಮಾಡಿ ಓನರ್ಗಳನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೊಂದು ಸ್ವಲ್ಪ ಈ ವಿಚಾರಗಳು ಬಯಲಿಗೆ ಬರ್ತದೆ ಮೇಡಮ್. ಸೊ ಇದು ಮುಖ್ಯವಾದ ಪರಿಕರ. ಈಗ ನೋಡಿ, ಈಗ ಬರೀ ವಿದೇಶಿ ಪ್ರಜೆಗಳೆಲ್ಲ ಪಿ ಜಿಗೆ ಈಗ ಪೊಲೀಸ್ ಗೈಡ್ಲೈನ್ಸ್ ಮಾಡಿದೆ, ಯಾರೇ ಹೊರಗಡೆಯಿಂದ ಬಂದ್ರೂ ಅದನ್ನು ಪಿ ಜಿ ಓನರು ಅವ್ರದ್ದು ಸ್ಪೆಸಿಫಿಕೇಶನ್ ಮಾಡಿ ಇದು ಮಾಡ್ಕೊಂತಾರೆ. ಆಮೇಲೆ ಇವ್ರು ಪಿ ಜಿ ಇರೋದು ಒಂದು ಮುಖ್ಯ ಕಾನ್ಸೆಪ್ಟ್ ಏನಂತಂದರೆ ನೋ ಫ್ರೆಂಡ್ಸ್ ಪಾಲಿಸಿ ಅಂತ. ಪಿ ಜಿಗೆ ಬಂದಮೇಲೆ ಅಲ್ಲಿಗೆ ಅವ್ರ ಫ್ರೆಂಡ್ಸು ಇನ್ನೊಬ್ರು ಹೊರಗಡೆ ಅಲೋ ಮಾಡಲ್ಲ ಅಂತಕ್ಕಂಥ ಒಂದು ಪರಿಕಲ್ಪನೆ. ಜಸ್ಟ್ ಒಂದು ತಿಂಗಳಿಂದ ನಾಗರಬಾವಿಯಲ್ಲಿ ಒಬ್ಬ ಹುಡುಗ ಸ್ನೇಹಿತರು ರೂಮ್ಗಳಿಗೆ ಹೋಗಿ ಸ್ಕೂಲಲ್ಲಿ ಏನೋ ಗಲಾಟೆ ಆಯ್ತು, MC ಕಾಲೇಜ್ ಹುಡುಗ ವಿಷಯ ಕುಡಿದು ಮಾರ್ಟಿನ್ ನುಂಗ್ ಸತ್ತೋಗ್ಬಿಡ್ತಾನೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ತೊಂದರೆ ಆಗ್ತಕ್ಕಂಥದ್ದು, ಪಿ ಜಿ ಓನರ್ಗಳು ತೊಂದರೆ ಆಗ್ತಕ್ಕಂಥದ್ದು, ಮತ್ತು ಅದು ತುಂಬ ನೆಗೆಟಿವ್ ಎಫೆಕ್ಟ್ ಆಗ್ತದೆ. ಅದೊಂಥರ ಪ್ರಚಾರ ಆಗಿಬಿಟ್ರೆ ಆ ಪಿ ಜಿಗೆ ಯಾರೂ ಬರೋದಿಲ್ಲ, ಯಾರೋ ಸತ್ತೋಗಿರ್ತಕ್ಕಂಥದ್ದು ಈ ಥರ. ಇದು ಇವರು ಸಹ ಟ್ರಾನ್ಸ್ಪರೆಂಟ್ ಆಗಿರಬೇಕು ಪಿ ಜಿ ಓನರ್ಸ್ ಈ ವಿಚಾರದಲ್ಲಿ. ಮತ್ತು ಪೊಲೀಸು ಸಹ ಎಷ್ಟು ಪಿ ಜಿಗಳಿದೆ ಅಂತಕ್ಕಂಥದ್ದನ್ನ ಸರ್ವೆ ಮಾಡಬೇಕು, ಪೊಲೀಸ್ನವರು ಕಾನೂನು ಪ್ರಕಾರ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು, ಮತ್ತು ಅರಿವು ಮೂಡಿಸ್ಬೇಕು. ಪಿ ಜಿ ಓನರ್ಸ್ ಹತ್ರ ಅರಿವು ಮೂಡಿಸ್ಬಿಟ್ಟು ಅವರು ಇನ್ಫಾರ್ಮೇಷನ್ ತೊಗೊಂಡ್ರೆ ಕ್ರೈಮ್ನ ತಡೆಗಟ್ಟತಕ್ಕಂಥ ಒಂದು ಕೆಲಸ. ಯಾಕೆಂದರೆ ಬಾಣಸವಾಡಿ ಹಿಡಿದಲ್ಲಿ ಸುಮಾರು ಕ್ರೈಮ್ಗಳಾಗಿದೆ, ಮತ್ತು ವಿದೇಶಿ ಪ್ರಜೆಗಳು ಅವರು ಸಾಕಷ್ಟು ಡ್ರಗ್ಸ್ ತಗೊಂಡು ಅಕ್ಕಪಕ್ಕದವರಿಗೆಲ್ಲ ಅದನ್ನು ಕಲಿಸಿ ಮಾರಾಟ ಮಾಡಿ ಸಾಕಷ್ಟು ಒಂದು ಅಕ್ರಮಗಳು ಮಾಡ್ತಾ ಇರ್ತಕ್ಕಂಥ ಅಪರಾಧ ಚಟುವಟಿಕೆಗಳು ಮಾಡ್ತಾ ಇರ್ತಕ್ಕಂಥ ಪ್ರಸಂಗ ಜಾಸ್ತಿ ಆಗ್ತದೆ ಮೇಡಮ್. ಎಷ್ಟೇ ಮಾಡಿ ತಡೆಗಟ್ಟಕ್ಕೆ ಆಗ್ತಿಲ್ಲ. ಈಗ ಪಿ ಜಿಗೆ ಬರುವವ್ರ ಮೇಲೆ ಕಣ್ಣಿಡಬೇಕು, ನಿಗಾ ಇಡಬೇಕು, ಅವರ ಐಡೆಂಟಿಫಿಕೇಶನ್ ತಗೊಳ್ಬೇಕು, ರಕ್ತ ಸಂಬಂಧಿಗಳ ನಂಬರ್ಗಳನ್ನು ತಗೊಳ್ಬೇಕು, ಕಾಂಟ್ಯಾಕ್ಟ್. ಸೊ ಈ ಥರದ ಹೊಸ ಗೈಡ್ಲೈನ್ಸಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇದೆಲ್ಲವನ್ನು ಕೂಡ ಪಾಲಿಸಬಹುದಾ, ಏನು ಹೇಳ್ತೀರಿ? ಅದೇ ಈಗ ಕೇಳಿದಾಗ ಬಂದಂಥ ಆಕ್ಯುಪೆಂಟ್ಸು ಇರುಸುಮುಸು ಆಗುತ್ತೆ. ಕೇಳಿದಾಗ ರಕ್ತ ಸಂಬಂಧಿಗಳ ನಂಬರ್ ಕೊಡಿ ಅಥವಾ ಅವ್ರದ್ದು ಪ್ರೂಫ್ ಕೊಡಿ ಅಂತ ಕೇಳಿದಾಗ ಅವರು ಸ್ವಲ್ಪ ಹಿಂದೆ ನೋಡ್ತಾರೆ. ಅದೇ ವಿದೇಶಿ ಪ್ರಜೆಗಳು ಮತ್ತು ನಾರ್ತ್ ಈಸ್ಟ್ ಕಂಟ್ರಿಯಿಂದ ಬರ್ತಾರಲ್ಲ, ನಮ್ಮ ಇಂಡಿಯನ್, ಮಿಜೋರಾಮು, ನಾಗಾಲ್ಯಾಂಡ್, ಅವ್ರದ್ದು ಕೂಡ ಮಾಹಿತಿ ಕಲೆ ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡಬೇಕಾದ್ದು ಕರ್ತವ್ಯ ಅದು. ಆ್ಯಕ್ಚುಲಿ ಈ ಹಿಂದೆನೂ ಇತ್ತದು, ಈಗಲೂ ಅದು ಇದೆ. ಅದು ಕೊಡಬೇಕು. ಅದನ್ನು ಅದು ಯಾವುದೇ ರೀತಿ ರಾಜಿ ಆಗಬಾರ್ದು. ಈಗ ವಿದೇಶಿ ಪ್ರಜೆ ಬಂದಾಗ ಖಂಡಿತವಾಗ್ಲೂ ಅದನ್ನು ಕೊಡಲೇಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಯಾವ ಭಾಗದಲ್ಲಿ ಅನ್ನೋದು ಗೊತ್ತಾಗಬೇಕದು ಸುರಕ್ಷತಾ ದೃಷ್ಟಿಯಿಂದ. ಈಗ ಇಲ್ಲಿ ಲೋಕಲ್ ಅವ್ರು ಬಂದಾಗ ರಕ್ತ ಸಂಬಂಧಿಗಳದೇ ಕೊಡಬೇಕು ಅಂತ ಅಂದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಮತ್ತೆ ಬೇರೆ ನೋಡ್ತೀವಿ, ಇದನ್ನ ಬೇರೆ ಪಿ ಜಿಯಲ್ಲಿ ಕೇಳಿಲ್ಲ, ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸೊ ಅದರಿಂದ ಎಲ್ಲರೂ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು. ಅವಾಗ ಎಲ್ಲರ ಮನಸ್ಥಿತಿನೂ ಕೊಡಬೇಕು. ಈಗ ಪಿ ಜಿ ನಡೆಸ್ತಾ ಇದ್ದೀರಲ್ಲ, ಈ ಎದುರಾಗುವಂತಹ ಸವಾಲುಗಳು ಏನೇನೆಲ್ಲ ಸಮಸ್ಯೆಗಳಿದೆ ಈಗ ಸದ್ಯಕ್ಕೆ ಅಂತ ನೋಡೋದಾದ್ರೆ? ಈಗ ಸಾಕಷ್ಟು ಪಿ ಜಿಗಳು, ಹೆಚ್ಚು ಪಿ ಜಿಗಳು ಇರ್ತಕ್ಕಂಥ ಜಾಗದಲ್ಲಿ ಕೆಲವೊಮ್ಮೆ ನೈಟ್ ಪೊಲೀಸ್ ಬೀಟ್ ಬರ್ತಕ್ಕಂಥ ವ್ಯವಸ್ಥೆ ನಾವು ಹಲವಾರು ಬಾರಿ ಕೇಳಿದ್ವಿ. ಅದನ್ನು ಕೊಟ್ಟರೆ ಒಳ್ಳೆಯದು ಅಂತ ನಾನು ಈ ಮೂಲಕ ಮನವಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಬೇರೆ ಇನ್ನು ಅಂಥ ಸಮಸ್ಯೆಗಳೇನಿಲ್ಲ. ಈಗ ಹೇಳಿದಾಗ ಇಷ್ಟೇ ಜನ ಇರಬೇಕು ಅಂತ ಹೇಳ್ತಾ ಇರಿ ನೀವು. ಅದು ಏನಾಗುತ್ತೆ, IT ಸೆಕ್ಟರ್ ಇರ್ತಕ್ಕಂಥ ಜಾಗದಲ್ಲಿ ಅವರು ಸಾಕಷ್ಟು ಅರ್ನ್ ಮಾಡ್ತಾರೆ, ಅವ್ರು ಕೊಡಲಿಕ್ಕೆ ತಯಾರಿರ್ತಾರೆ. ಹೇಳಿದಂಥ ಕಂಡೀಷನ್ಸ್ಗೆಲ್ಲನೂ ಮಾಡಿಕೊಡ್ಬೋದು. ಅವ್ರು ಹೆಚ್ಚು ಪೇ ಮಾಡ್ದಂಗೆಲ್ಲ ಆ ಸುರಕ್ಷತಾ ಎಲ್ಲನೂ ಪಾಲನೆ ಮಾಡ್ಬೋದು. ಕೆಲವು ಕಡೆ ಏನಾಗುತ್ತೆ, ಎಕಾನಮಿ ಹುಡುಗರು ಇರ್ತಾರೆ ಅಥವಾ ಹುಡುಗಿರು ಇರ್ತಾರೆ, ಆ ಜಾಗದಲ್ಲಿ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ. ಓಕೆ ಸರ್, ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಂದರೆ ಈಗ ವಾಣಿಜ್ಯ ಅಂದರೆ ಕಟ್ತಾ ಇಲ್ಲ, ಟ್ಯಾಕ್ಸ್ ಕಟ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸೊ ಇದನ್ನ ಒಂದು ಕೆಳಗಡೆ ತೆಗೆದುಕೊಂಡು ಬಂದರೆ ಇನ್ನೂ ಹೆಚ್ಚು ಕಲೆಕ್ಷನ್ ಮಾಡ್ಬೋದು ಅನ್ನೋದು ಕೂಡ BBMPದ ಒಂದು ಪ್ಲಾನ್ ಅಂತ ಈ ಹಿಂದೆನೂ ಕೂಡ ನೋಡಿದ್ವಿ. ಇದನ್ನು ಪ್ರಯತ್ನ ಪಟ್ಟಿದ್ದನ್ನು ಕೂಡ ನೋಡಿದ್ವಿ. ಎಷ್ಟೋ ಪಿ ಜಿಗಳು ಈ ಒಂದು ಅಂಡರಲ್ಲೇ ಬರ್ತಾ ಇಲ್ಲ, ಕಟ್ತಾನೇ ಇಲ್ಲ ಅನ್ನೋದು ಒಂದು ಆರೋಪ ಇದೆ. ಇದಕ್ಕೇನು ಹೇಳ್ತೀರಿ? ಈಗ BBMP ಲೈಸೆನ್ಸ್ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮಾಲೀಕರು ಏನಾದರೆ ಒಂದು ಖಾತೆ ಎಕ್ಸ್ಟ್ರಾಕ್ಟ್ನ ಕೊಡ್ತಕ್ಕಂಥದ್ದು, ಅದನ್ನ ಕೊಟ್ಟ ತಕ್ಷಣ ಅವ್ರು BBMP ಲೈಸೆನ್ಸ್ ತಗೊಂಡ ತಕ್ಷಣ ಇದು ಕಮರ್ಷಿಯಲ್ ಆಗಿದೆ ಅನ್ನುವಂಥ ಅಂಕಿಅಂಶಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಸಿಕ್ಬಿಡುತ್ತೆ. ಅದಾದ ಪೂರ್ವದಲ್ಲಿ ಇಲ್ಲ, ನಾನು ಲೈಸೆನ್ಸ್ ಅವರು ಯಾರೇ ಒಬ್ಬ ಮಾಲೀಕ ತೆಗೆದುಕೊಂಡಿಲ್ಲ ಅನ್ಕೊಳ್ಳಿ, ಈ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವರು ಪ್ರತಿ ಮೀಟರ್ ರೀಡರಲ್ಲಿ ಹೋದಾಗ ಇದು ಕಮರ್ಷಿಯಲ್ ಇದೆ ಅಂತ ಟ್ಯಾರಿಫ್ ಚೇಂಜ್ ಮಾಡ್ತಾರೆ. ಆ ಒಂದು ಅಂಕಿಅಂಶಗಳನ್ನ BBMP ಅವರು ತಗೊಳ್ತಾರೆ. ಎಷ್ಟು ಕಮರ್ಷಿಯಲ್ ಇದೆ, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಕಮರ್ಷಿಯಲ್ ಇದ್ದ ಮೇಲೆ ಅದು PG ಆಗಿದೆ, ಆಟೋಮೆಟಿಕಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ನೀವು PGಗೆ ಆಗತಕ್ಕಂಥ ಏನು ಟ್ಯಾಕ್ಸ್ ಇದೆ ಅದನ್ನು ಕಟ್ಟಿ ಅಂತ ಈಗಾಗಲೇ ಎಲ್ಲ ಏರಿಯಾ ವೈಸ್ ಸಂಬಂಧಪಟ್ಟ ಇಲಾಖೆಯ ಏನು ಅಧಿಕಾರಿಗಳಿದ್ದಾರೆ ಅಲ್ಲಿ ಅವರು ಮಾಲೀಕರುಗಳಿಗೆ ನೋಟಿಸ್ ಕೊಟ್ಟು ಅಥವಾ ಅವರಿಗೆ PGಗೆ ಕನ್ವರ್ಟ್ ಆಗಿರ್ತಕ್ಕಂಥ ದಿನಾಂಕದಿಂದ ವಸೂಲಿ ಮಾಡ್ತಕ್ಕಂಥದ್ದು ಈಗ ಕಳೆದ ಒಂದು 2-3 ತಿಂಗಳಿಂದ ನಮಗೆ ಸುಮಾರು ಇದರ ಬಗ್ಗೆ ವಿಚಾರಗಳು ಬಂದಿದೆ. ಈಗ ಇಂದಿನ ರಿಕವರೀಸ್ ಕೂಡ ನಡೆದಂಥದ್ದು ಉದಾಹರಣೆಗಳಿದೆ. ಹಂಗಾಗಿ ಇದು ಯಾವ ಲೈಸೆನ್ಸ್ ತಗೊಂಡು ಅಥವಾ ಕಮರ್ಷಿಯಲ್ ಎಲೆಕ್ಟ್ರಿಸಿಟಿ ಮಾಡಿಸಿದ ನಂತರ ಆಟೋಮೆಟಿಕಲಿ ವಾರ್ಷಿಕ ಏನು ಟ್ಯಾಕ್ಸ್ ಕಟ್ಟಬೇಕು ಅದು ಆಟೋಮೆಟಿಕಲಿ
ಪಿಜಿಗಳಲ್ಲಿ ಕಮರ್ಷಿಯಲ್. ಯಾಕಂದರೆ ಮನೆಗಳಿಗೆ ಗೃಹಕ್ಕೆ ಇರ್ತಕ್ಕಂಥದ್ದು ಮತ್ತು ಸ್ವಂತಕ್ಕೆ ವಾಸ ಮಾಡ್ತಕ್ಕಂಥದ್ದು BBMP ಟ್ಯಾಕ್ಸ್ ಏನಿದೆ, ಈಗ ನಾವು ಸ್ವಂತಕ್ಕೆ ವಾಸ ಮಾಡಿದ್ದೀವಿ ಅಂದರೆ ಅದಕ್ಕೊಂದು ರೇಟ್ ಇದೆ, ನಾವು ಬಾಡಿಗೆ ಕೊಟ್ಟಿದ್ದೀವಿ ಅಂದರೆ ಅದಕ್ಕೊಂದು ರೇಟ್ ಇದೆ, ಅದನ್ನು ಕಮರ್ಷಿಯಲ್ PG ಕೊಟ್ಟಿದ್ದೀವಿ ಅಂದರೆ ಯಥೇಚ್ಛವಾಗಿರ್ತಕ್ಕಂಥದ್ದು. ಒಂದು 15,000 ಮನೆಗಳಿಗೆ ಒಂದು 3 ಮನೆಗೆ ಟ್ಯಾಕ್ಸ್ ಇತ್ತು ಅವರೇ ವಾಸ ಮಾಡಲಿಕ್ಕೆ ಅಂದರೆ, ಬಾಡಿಗೆ ಕೊಟ್ಟರೆ 15,000 ಇರೋದು ಒಂದು 30,000 ಆಗುತ್ತೆ. PG ಕೊಟ್ಟರೆ ಅದು 50,000ರಿಂದ 60,000 ರೂಪಾಯಿ ಹೋಗುತ್ತೆ. 1:12 ಒಂದು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಒಂದು 12 ರೂಪಾಯಿ ಇರ್ಬೋದು. ಅದು ಒಂದು ಅವರೇ ವಾಸ ಮಾಡಿದರೆ ಕೇವಲ 2 ರೂಪಾಯಿ ಇರೋಂಥದ್ದು. ಈಗಾಗಲೇ ಇದು ಅಂಕಿಅಂಶಗಳು BBMPನವರು ಭಾಳ, ಯಾಕಂದರೆ ರಿಕವರಿ ಮಾಡಬೇಕು ಅವರು, ಸರ್ಕಾರಕ್ಕೆ ದುಡ್ಡು ಇದರ ಮೂಲಗಳಿಂದನೇ ಟ್ಯಾಕ್ಸ್ ಮೂಲಗಳಿಂದ ಬರೋದ್ರಿಂದ ಅವರು ಕೂಡ ಏರಿಯಾ ವೈಸು ಹುಡುಕಿ PGಗಳಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಂಥದ್ದು ಈಗ ನಡೀತಾ ಇದೆ. ಬಟ್ ವ್ಯಾಲೆಂಟರಿಯಾಗಿ ತುಂಬಾ ಜನ ಅದನ್ನ ಹೋಗಿ ಅಲ್ಲ, ಕೊಡ್ತಾರೆ. ನೀವೀಗ ಬೋರ್ಡ್ ಹಾಕಿದ್ವಿ ಅಂದರೆ ಸಂಬಂಧಪಟ್ಟ ಇಲಾಖೆಯವರು ಪ್ರತಿದಿನ ಅಲ್ಲಿ ಉಸ್ತುವಾರಿ ಮಾಡ್ತಲೇ ಇರ್ತಾರೆ. ಅಲ್ಲ ಸರ್, ಈಗ ಬೋರ್ಡ್ ಹಾಕಕ್ಕೂ ಅವರೇ ಹುಡ್ಕೊಂಡು ಬಂದು ಕೇಳೋದಿಕ್ಕೂ ವಾಲಂಟಿಯರ್ ಆಗಿ ಯಾಕೆ ಓನರ್ಸ್ಗಳು ಬಿಲ್ಡಿಂಗ್ ಯಾರು ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟಂತ ಮಾಲೀಕರುಗಳು ಏನು ಬಾಡಿಗೆ ಕೊಟ್ಟಿರ್ತಾರೋ ಅವರು 100% ಅನ್ನೋದಕ್ಕಿಂತ ಮುಖ್ಯವಾಗಿ ಕೆಲವರು ವಾಲಂಟಿಯರಿಗೆ ಅವರೇ ಮಾಡುವಂಥದ್ದು, ನಾನು ಇಷ್ಟು ಸ್ಕ್ವೇರ್ ಫೀಟ್ PG ನಡೆಸೋದಕ್ಕೆ ಅನುಮತಿ ಕೊಟ್ಟಿದ್ದೀನಿ, ಅದಕ್ಕೆ ಎಷ್ಟಾಗುತ್ತೆ ಅಂತ ಹೋಗಿ ಕೇಳ್ಕೊಂಡು ವಾಲಂಟಿಯರ್ ಕಟ್ಟಂತ ಜನನು ನಮ್ಮಲ್ಲಿದ್ದಾರೆ. ಓಕೆ ಓಕೆ ಎಸ್ ಸರ್. ಈಗ ಒಂದು ಕಡೆ ನಾವು ಸೇಫ್ಟಿ ಸೆಕ್ಯೂರಿಟಿ ಅನ್ನೋದನ್ನು ನಾವು ಮಾತಾಡ್ತೀವಿ. ಆಬ್ವಿಯಸ್ಲಿ ಒಂದು ಹೆಣ್ಮಕ್ಳು ಇದ್ದಾರೆ ಅನ್ನುವಂಥ ಒಂದು PGಯಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಕೊಡಬೇಕು. ಒಂದು ಸೆಕ್ಯೂರಿಟಿ ಇಟ್ಟಿರ್ತಾರೆ, ಒಂದು CCTV ಕ್ಯಾಮ್ರಾವನ್ನು ಅಳವಡಿಸಿರ್ತಾರೆ. ಬಟ್ ಅದಕ್ಕಿಂತಲೂ ಹೆಚ್ಚಿನದಾಗಿ ಈಗ ಒಂದು ಕಂಪ್ಲೀಟಾಗಿ PGಗೆ ಬರೋರ ಹೋಗುವವರ ವಿಳಾಸವನ್ನು ಎಂಟ್ರಿ ಮಾಡಬೇಕು, ಮತ್ತೊಂದು ಮಗದೊಂದು ಅಂತಂದಾಗ ಇದು ಎಲ್ಲೋ ಒಂದು ಕಡೆ ಫಾಲೋ ಆಗ್ತಾ ಇಲ್ಲ. ಆಮೇಲೆ ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾರೆ ಅನ್ನೋದನ್ನ, ಅಂದರೆ ಈಗ ನಾವೇನು ಡ್ರಗ್ಸು ಮತ್ತೊಂದು ಈ ಥರದ ವಿಚಾರಕ್ಕೆ ಅಂತ ಬಂದಾಗ PG ಮಾಲೀಕರು ಯಾರು ಕೂಡ ಅವ್ರದ್ದು ಒಂದು ಸೇಫ್ಟಿ ಅಂತ ಇರುತ್ತೆ, ಅವ್ರದ್ದು ಒಂದು ಜಾನರ್ ಅಂತ ಇರುತ್ತೆ, ಅದನ್ನ ಮೀರಿ ಹೋಗಿ ಚೆಕ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಇದನ್ನ ಕಂಟ್ರೋಲ್ ಮಾಡೋದು, ಅದು ಮನೆಗಳಲ್ಲಾಗಿರೋ ಆಗಿರ್ಬೋದು, ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ, PGಗಳಲ್ಲಾದರೂ ಕೂಡ ಕಷ್ಟ. ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ಏನು ಹೇಳ್ತೀರಿ? ನಾನು ಆವಾಗಲೇ ಹೇಳ್ದಂಗೆ ಮೇಡಮ್, ಅದೊಂದು ವಿದೇಶಿ ಪ್ರಜೆಗಳ ವಿಚಾರದಲ್ಲಿ ಏನು ಹೇಳಿದೆ ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗ್ತಿದೆ. ಸೊ ಇಲ್ಲಿ ಆದಷ್ಟು PG ಮಾಲೀಕರು ಪಾರದರ್ಶಕವಾಗಿದ್ದಂಥ ಸಂದರ್ಭದಲ್ಲಿ ಸೊ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೋದು. ಮತ್ತು ಇಲ್ಲಿ ಈಗ ಇವ್ರ ಜೊತೆ ಡಿಸ್ಕಷನ್ನು ಈ ವಿಚಾರಗಳನ್ನ ಅಬ್ಸರ್ವ್ ಮಾಡೋಕೆ ಕೊಟ್ಟಾಗ ಇವರಲ್ಲೇ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ PGಗಳಲ್ಲಿ. ಈಗ ಸಂಘಟನೆ ಇವರು ಅಧ್ಯಕ್ಷ ಇದ್ದಾರೆ, ಬಟ್ ಇಲ್ಲಿ ಏನಾಗಿದೆ, ಈಗ ತುಂಬ ಹೈಫೈ ಇರ್ತಕ್ಕಂಥ PGಗಳದೇ ಒಂಥರ ಇದೆ ಆಯ್ತಲ್ಲ. ಈ ಬಡವರು ಬಗ್ರನ್ನ ನೋಡ್ಕೊತಕ್ಕಂಥ ಅಥವಾ ಒಂದು ಸರ್ವಿಸ್ ಹೇಳ್ದಂಗೆ ಅಂಥದ್ದೇ ಒಂದು ವರ್ಗ ಇದೆ ಆಯ್ತಲ್ಲ. ಈ ಥರ ಒಂದು ಸಂದರ್ಭಗಳಲ್ಲಿ ನೀವು ವೈಟ್ ಫೀಲ್ಡು ಮತ್ತು ಬೇರೆ ಬೇರೆ ಕಡೆ ಹೋದಾಗ ದೊಡ್ಡ ಎಲ್ಲ 20,000 30,000 ರೆಂಟ್ ಕೊಡೋರು ಇದ್ದಾರೆ PGನಲ್ಲಿ. ಅಲ್ಲಿ ಯಾವುದೇ ರೀತಿಯ ಪೊಲೀಸ್ ಇನ್ನೊಂದು ಮತ್ತೊಂದು ಕಾಟ ಇರಲ್ಲ ಅಂತ ಹೋಗಿ ಅಲ್ಲಿ ಸಾಕಷ್ಟು ಅಕ್ರಮ ಚಟುವಟಿಕೆಗಳು ಮಾಡ್ತಕ್ಕಂಥ ಎಷ್ಟೋ ಜನ. ಆಮೇಲೆ ಅಲ್ಲಿ ಹೊರಗಡೆ ಬಂದರೆ ಫ್ರೆಂಡ್ಸ್ಗಳು ಬಂದರೆ ಏನೂ ಕೇರೆ ಮಾಡಲ್ಲ, ಹೇಳ್ಬಿಡ್ತಾರೆ. ಮತ್ತು ಹೆಣ್ಮಕ್ಳನ್ನು ಕರ್ಸ್ಕೊಂತಾರೆ, ಅಥವಾ ಹೆಣ್ಮಕ್ಳಿರೋ ಮನೆ ಗಂಡು ಮಕ್ಕಳು ಬರ್ತಕ್ಕಂಥ ವ್ಯವಸ್ಥೆಗಳಿದೆ. ಇದು ನೀವು ಕ್ರೈಮ್ ಇದರಲ್ಲಿ ತೆಗೆದ್ರೆ ಗೊತ್ತಾಗುತ್ತೆ. ಬಟ್ ಎಷ್ಟು ಸುಮಾರು ಕಡೆ ಇಂಥ ಕ್ರೈಮ್ಗಳು ಆಗದೇ ಇಲ್ಲ ಅಂತಕ್ಕಂಥ ಚಾನ್ಸ್ ಇಲ್ಲ, ಆಗಿದೆ. ಆದಂಥ ಸಂದರ್ಭದಲ್ಲಿ ಏನಾಗ್ತೈತೆ, ಅಲ್ಲೇ PG ಮಾಲೀಕರು ಅಥವಾ ಸಂಬಂಧಪಟ್ಟಂಥ ಪೇರೆಂಟ್ಸ್ ಕರೆಸಿ ಅದನ್ನು ಕಾಂಪ್ರಮೈಸ್ ಮಾಡಿ ಸ್ಟೇಷನ್ ಬಾಗಿಲಿಗೆ ನಾವು ಹೋದರೆ ನಮ್ಗೆ ಕೆಟ್ಟ ಹೆಸರು ಬರುತ್ತೆ, PG ಕೆಟ್ಟ ಹೆಸರು ಬರುತ್ತೆ, ಮಕ್ಕಳು ಭವಿಷ್ಯ ಸಮಸ್ಯೆ ಆಗುತ್ತೆ ಕೇಸ್ ಆದರೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಲ್ಲೇ ಮುಚ್ಚಾಕ್ತಕ್ಕಂಥ ಪ್ರಕರಣಗಳಾಗ್ತಾ ಇದೆ. ಇದು ದೊಡ್ಡ ದುರಂತ ಅಂತ ಹೇಳ್ಬೋದು. ಏಕೆಂದರೆ ಇವ್ರದ್ದು ಸೇಫ್ಟಿ ನೋಡ್ಕೊಬೇಕು, ಮಕ್ಕಳು ಭವಿಷ್ಯ ನೋಡ್ಕೊಬೇಕು. ನಮ್ಮ ಸಿಕ್ಕಾಪಟ್ಟೆ PGಗಳಲ್ಲಿ ಇವತ್ತೂ ಹೊರಗಡೆಯಿಂದ ಕರೆಸಿ ಏನೇನೋ ಬೇರೆ ಬೇರೆ, ಏಕೆಂದರೆ PG ಮಾಲೀಕರಲ್ಲಿ ಒಳ್ಳೆಯವರು ಇದ್ದಾರೆ, ಕಮರ್ಷಿಯಲ್ ಮೈಂಡೆಡ್ ಇದ್ದಾರೆ. ನನಗೇನು ದುಡ್ಡು ಬಂದರೆ ಸಾಕು, ಯಾವನೋ ಬರಲಿ ಏನೋ ಮಾಡ್ಕೊಂಡು ಹೋಗ್ಲಿ ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಎಷ್ಟೋ ಜನ ಓನರ್ಗಳಿದ್ದಾರೆ. ಇಂಥವ್ರು ಇದ್ದಂಥ ಸಂದರ್ಭದಲ್ಲಿ ಇವೆಲ್ಲ ಬ್ರೇಕಪ್ ಆಗ್ತದೆ. ಇಂಥ ಒಂದು ಇದನ್ನು ಪೊಲೀಸ್ ವಿಜಿಲೆನ್ಸ್ ಮುಖಾಂತರ ತಗೊಂಡು, ಸೊ ಪೊಲೀಸ್ ವಾಲಂಟಿಯರ್ಗೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಒಂದು ಪರಿಶೋಧನೆ ಮಾಡಿ ಅದನ್ನು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಕೇಸ್ ಹಾಕ್ಬೇಕು. ಏನಂತ ಪ್ರಕರಣಗಳು ಕಂಡು ಬಂದಾಗ ಕೇಸ್ನ ಕ್ಲೋಸ್ ಮಾಡಿಸ್ಬೋದು. ಒಂದು ಗಂಭೀರ ಪ್ರಕರಣವನ್ನು ದಾಖಲಿಸಿ ಅವ್ರ ಮೇಲೆ ಕೇಸ್ ಆದಾಗ ಇನ್ನೂ 4 ಜನಕ್ಕೆ ಭಯ ಬರುತ್ತೆ, ಅಪ್ಪ ನಮ್ಗೆ ಯಾಕೆ ಹೆಂಗೋ ದೇವ್ರು ದುಡ್ಡು ಕೊಡ್ತಾ ಅಂದ್ರೆ ಹೆಂಗೋ ಮಾಡ್ಕೊಂಡು ಹೋಗ್ಬೇಕು, ಇಂಥ ಅಕ್ರಮ ಚಟುವಟಿಕೆಗಳು ಬೇಡ ಅಂತೇಳಿ ಭಯ ಬೀಳ್ತಾರೆ. ಸರ್, ಈಗ ಪರವಾನಗಿ ಪಡೆದೇ PGಗಳನ್ನು ಮಾಡಬೇಕು ಅಂತಂದಾಗ ಒಂದಷ್ಟು ಫಿಲ್ಟ್ರಿಂಗ್ ಅಂತೂ ಆಗೇ ಆಗುತ್ತೆ. ಎಷ್ಟೋ ಜನ ಇದು ಯಾಕೆ ಗೋಜು ಬೇಡವೇ ಬೇಡ, ಮತ್ತೆ ಪರವಾನಗಿ ಅದು ಬೇಗ ಕೊಡೋದಿಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸೊ ಅವಾಗ ಹೇಗೆ ಸರ್? ಈ ವಿಚಾರದಲ್ಲಿ ಕರೆಕ್ಟು, ಸರ್ಕಾರನೂ ಸ್ವಲ್ಪ ಎಡುತ್ತಾ ಇದೆ ಅಂತ ಅನಿಸ್ತಿದೆ. ಇನ್ನು 100% ಪರವಾನಗಿ ಕೊಡ್ತಾ ಇಲ್ಲ, ಅದರಿಂದ BBMPಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಸೊ ಕೇವಲ ಸರ್ ಹೇಳಿದಾಗೆ ಒಂದು 10ರಿಂದ 20% ಜನ ಮಾತ್ರ ಪರವಾನಗಿ ತೊಗೊಂಡಿದ್ದಾರೆ. ಇನ್ನು 80% ಪೋಲ್ ಆಗ್ತಾ ಇದೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ. ಸೊ ಆ ಪರವಾನಗಿ ಕೊಡ್ತಕ್ಕಂಥ ಪ್ರೋಸೆಸ್ ಏನಿದೆ ಅದು ಇನ್ನೂ ಸರಳ ಆಗಬೇಕು, ಪರ್ಮಿಷನ್ಸ್ ಇನ್ನೂ ಸರಳ ಆಗಬೇಕು. ಅದರಿಂದ ಸರ್ಕಾರಕ್ಕೂ ಆದಾಯ ಇದೆ ಮತ್ತು ಆ ಗೈಡ್ಲೈನ್ಸ್ ಕೂಡ ಅವ್ರಿಗೆ ತಲುಪುತ್ತೆ PG ನಡೆಸ್ತಾ ಇರೋರು ಕೂಡ. ಸೊ ಈ ವಿಚಾರದಲ್ಲಿ ಸರ್ಕಾರ ಗಮನ ಹರಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರೇ ಒಂದು ಸ್ಟೇಟ್ಮೆಂಟಲ್ಲಿ ಮೊನ್ನೆ ಕಡೆ ಹೇಳಿದ್ದಾರೆ, ನಮ್ಮಲ್ಲಿ ಪ್ರಸ್ತುತ 20,000ಕ್ಕಿಂತ ಹೆಚ್ಚಿನ PGಗಳಿದೆ ಅಂತ ಹೇಳಿದ್ದಾರೆ. ಎಷ್ಟು PGಗಳು ರಿಜಿಸ್ಟ್ರೇಷನ್ ಆಗಿದೆ ಅಂತಕ್ಕಂಥದ್ದು ನಮಗೆ, ಏಕೆ ನಾನು ಅವಾಗಲೇ ಸ್ಟಡೀಸ್ ಕೊಟ್ಟೆ.
2014ರಲ್ಲಿ 15,000 ಪಿ ಜಿ ಇತ್ತು ಅಂತ ಸುಮಾರು ಒಂದು ಅಂದಾಜು ನಾನು ಸ್ಟಡಿ ಮಾಡಿದೆ. ಅದು 600 ಕೇವಲ 600 ಪಿ ಜಿಗಳು ಇದಾಗಿತ್ತು. ಬಟ್ ಇಲ್ಲಿ ನಾನು ಎಲ್ಲ ಕಡೆ ಸರ್ಚ್ ಮಾಡಿದೆ, ಅದನ್ನು ಸಿಗಲಿಲ್ಲ ಮಾಹಿತಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ. ಏನು ಹೇಳ್ತೀರಿ ಸರ್, ಎಷ್ಟು ಪಿ ಜಿಗಳಿದೆ, ಎಷ್ಟು ರಿಜಿಸ್ಟರ್ ಆಗಿದೆ? ಸರ್ ಹೇಳಿದಂತೆ ಮೋರ್ ದೆನ್ 20,000ಕ್ಕೂ ಅಧಿಕ ಪಿ ಜಿಗಳು ಬೆಂಗಳೂರು ನಗರ, ಯಾಕಂದ್ರೆ ಇದು ಕೋಟ್ಯಾಂತರ ಜನ ವಾಸವಾಗಿರ್ತಕ್ಕಂಥದ್ದು. ಆಮೇಲೆ ಕಮ್ಮಿ ಅಂದ್ರೂ 15ರಿಂದ ಅಬೌವ್ 15 lakhs ಬಾಯ್ಸ್ ಮತ್ತು ಗರ್ಲ್ಸ್ ಇವತ್ತು ಬ್ಯಾಚುಲರ್ಸ್ ಆಗಿ ಪಿ ಜಿಗಳನ್ನ ಆಶ್ರಯ ಪಡೆದಿರ್ತಕ್ಕಂಥ ಅಂಕಿಅಂಶಗಳು ನಮಗೆ ಓವರಾಲ್ ಸಿಕ್ಕಿದೆ ಅಂಥದ್ದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈಗ ನಮ್ಮ ಮಹೇಂದ್ರ ಅವರು ಹೇಳಿದ ರೀತಿಯಲ್ಲಿ BBMP ಇಂದ ಲೈಸೆನ್ಸ್ ಕೇಳಿದಾಗ ಸೊ ಲೈಸೆನ್ಸ್ ಕೊಡಲಿಕ್ಕೆ ವಿಳಂಬ ಮಾಡೋದು ಅಥವಾ ಅದನ್ನು ಒಂದು ನಿಯಮಗಳನ್ನ ಜಾಸ್ತಿ ಗಟ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮಾಲೀಕರುಗಳಿಗೆ ಸ್ವಲ್ಪ ತಲೆನೋವಾಗಿ ಪರಿಣಮಿಸುತ್ತೆ. ಇನ್ನು ನಮಗೆ ಅಸೋಸಿಯೇಷನ್ಗೆ ಕೆಲವು ಕಂಪ್ಲೇಂಟ್ಸ್ ಏನಂದರೆ ರಸ್ತೆ ಅಗಲವಾಗಿಲ್ವಾ ಅಂತೆ, ಈ ರೀತಿ ಸಮಸ್ಯೆಗಳಿದೆ, ಟೆಕ್ನಿಕಲ್ ಇಶ್ಯೂಸ್ ಇದೆ ಅನ್ನುವಂಥದ್ದು. ಅವಾಗ ಏನು ಮಾಡ್ತಾರೆ, ಅವ್ರು ನಡೀತಾ ಇರುತ್ತೆ ಪಿ ಜಿ ಆಲ್ರೆಡಿ ಅವ್ರು ನಡೆಸ್ತಾ ಇರ್ತಾರೆ. ಅದನ್ನು ಏನು ಅನಧಿಕೃತ ಇರುತ್ತೋ ಅದನ್ನು ಹುಡುಕಿ ಒಂದು ಅದಾಲತ್ ಟೈಪ್ ಮಾಡಿಬಿಟ್ಟು ಅಲ್ಲೆಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ಅವರಿಗೆ ಸಂಪೂರ್ಣವಾಗಿ ಫೀಸ್ ಕಟ್ಟಿಸ್ಕೊಂಡು ಎಲ್ಲರಿಗೂ ಲೈಸೆನ್ಸ್ ಕೊಡ್ತಕ್ಕಂಥದ್ದನ್ನ ಸರ್ಕಾರ ಮತ್ತು BBMP ಅದನ್ನ ತಕ್ಷಣನೇ ಮಾಡಿದ್ರೆ ಸೊ ಇರೋಂಥವ್ರು ಅಧಿಕೃತ ಆಗ್ತಾರೆ. ಈಗ ದೊಡ್ಡ ಸಾರ್ ಹೇಳಿದಂಗೆ ದೊಡ್ಡ ಭಾಗದಲ್ಲಿ ಆ ಕಡೆ ಕಮರ್ಷಿಯಲ್ ಆಗಿ ಇರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲಿ ಸೊ ಈ ರೀತಿ ಏನಾದರೂ ಬೇರೆ ರೀತಿ ಚಟುವಟಿಕೆ ನಡೆದಂಥ ಸಂದರ್ಭದಲ್ಲಿ ಈಗ ಮಾಲೀಕರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಪಿ ಜಿ ವಾಸಿಗಳು ವೈಯಕ್ತಿಕ ಹಿತದೃಷ್ಟಿಯಿಂದ ವೈಯಕ್ತಿಕವಾಗಿ ಅವ್ರು ಯಾರು ಏನಾಗಿದ್ದಾರೆ ಹೊರಗಡೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲ್ಲ. ಪಿ ಜಿ ಒಳಗಡೆ ಬಂದು ಅವರು ಅಹಿತಕರವಾದಂಥ ವಿಚಾರ ನಡೆದಾಗ ಮಾಲೀಕರು ಹೆಂಗೆ ಓಣೆ ಆಗ್ಲಿಕ್ಕೆ ಸಾಧ್ಯ? ಈಗ ಮಾಲೀಕರು ತನ್ನ ಜೀವನಾಂಶಕ್ಕೆ ನಡೆಸ್ಕೊಂಡಿರ್ಬೋದು ಅಥವಾ ಉದ್ಯಮಿಯಾಗಿ ನಡೆಸ್ಕೊಂಡಿರ್ಬೋದು, ವ್ಯವಸ್ಥೆ ಕರೆಕ್ಟ್ ಆಗಿರಬೇಕು, ಕಾನೂನಾತ್ಮಕವಾಗಿ ಅವರು ನಡೆಸ್ತಾ ಇರಬೇಕು. ಅದು ಈಗ ಯಾಕಂದ್ರೆ ಈ ಒಂದು ಪಿ ಜಿನಲ್ಲಿ 50 ಜನ ಇದ್ದಾರೆ ಅಂದ್ರೆ 50 ಜನನ್ನ ಪ್ರತಿ ಹೆಜ್ಜೆಯನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಬರ್ತಾರೆ ಅನ್ನುವಂತ ಮಾಹಿತಿ ಇಲ್ಲ. ಇಲ್ಲಿ ಒಳಗಡೆ ಮನೆ ಒಳಗಡೆ ಪಿ ಜಿ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಅವರು ಕರೆಕ್ಟ್ ಆಗಿ ಇದಾರ ಅಥವಾ ನಮ್ಮ ಒಂದು ರೂಲ್ಸ್ ರೆಗ್ಯುಲೇಷನ್ ನಿಬಂಧನೆಗಳು ಹಾಕೋಬೇಕು. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ನಮ್ದು ಓಪನ್ ಇರುತ್ತೆ, ಇಷ್ಟು ಗಂಟೆ ಕ್ಲೋಸ್ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ನೀವು ಬರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರು ಇದನ್ನೆಲ್ಲ ಈಗಾಗಲೇ ಪಿ ಜಿ ಮಾಲೀಕರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೂ ಮಿಗಿಲಾಗಿ ಪಿ ಜಿ ವಾಸಿಗಳಿಂದ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಮಾಲೀಕರು ಹೊಣೆ ಆಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನನ್ನ ವಾದ. ಓಕೆ ಈಗ ಪಿ ಜಿಯಲ್ಲಿರುವಂಥವರ ಒಂದು ಅಂಕಿಅಂಶಗಳು ಅಂತ ಬಂದಾಗ ಎಷ್ಟೋ ಜನ ಅಂದರೆ ಇದು ಅಂತ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಅಂದರೆ ಎಷ್ಟು ಪಿ ಜಿಗಳಿದೆ, ಆ ಪಿ ಜಿಗಳಲ್ಲಿ ವಾಸ ಮಾಡ್ತವರ ಸಂಖ್ಯೆ ಎಷ್ಟಿದೆ, ಈಗ ನಾಳೆ ಏನು ಬೇಕಾದರೂ ಆಗ್ಬೋದು, ಹಿಂಗೆ ಆಗುತ್ತೆ ಅಂತ ಅಲ್ಲ. ಬಟ್ ಆ ಅಂಕಿಅಂಶಗಳನ್ನು ದಾಖಲೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದು ಅಸಂಘಟಿತ ವಲಯದಲ್ಲಿ ಎಲ್ಲೂ ಆಗ್ತಾ ಇಲ್ಲ ಅಂತ. ಬಹುಶಃ ಇದನ್ನು ಕಂಪ್ಲೀಟಾಗಿ ಸಂಘಟಿತ ವಲಯಕ್ಕೆ ತರೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಮಹೇಂದ್ರ? ಇಲ್ಲ, ಕಷ್ಟ ಸಾಧ್ಯ ಆಗೋದಿಲ್ಲ. ಮನ್ಸು ಮಾಡಿದ್ರೆ ಖಂಡಿತ ಎರಡು ಕಾರ್ಯದ BBMP ಮತ್ತೆ ಪಿ ಜಿ ಮಾಲೀಕರು ಎರಡು ಇಬ್ಬರು ಮನಸ್ಸು ಮಾಡಬೇಕಿಲ್ಲ. ಹೌದು, ಜಂಟಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಕಾರ್ಯ ಸಾಧು ಆಗುತ್ತೆ. ಮತ್ತೆ ನೀವು ಹೇಳ್ದಂತೆ ಎಲ್ಲ ಇರ್ತಕ್ಕಂಥವ್ರದ್ದು ಎಲ್ಲಾರ್ದು ಅದು ಡೀಟೇಲ್ಸ್ ಇಡಬೇಕು, ಪ್ರತಿಯೊಬ್ಬರು ತಕ್ಷಣಕ್ಕೆ ಸಿಗುವಂತ ಇರಬೇಕು. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಯಾವ ರೀತಿ ಮಾಡಬೇಕು ಅಂತ, ಏನ್ ಪ್ರೊಸೆಸ್ ಫಾಲೋ ಮಾಡ್ಬೇಕಂತ ಗೊತ್ತೇ ಇಲ್ಲ. ಎಷ್ಟೋ ಪಿ ಜಿಗಳು ನಿಮಗೂ ಗೊತ್ತಿದೆ, ಮಾಲೀಕರು ಯಾರು ಅಲ್ಲಿ ಇರೋದೇ ಇಲ್ಲ, ಅವ್ರು ಇನ್ನೆಲ್ಲೋ ಇದ್ಕೊಂಡು ಪಿ ಜಿ ನಡೆಸ್ತಾ ಇರ್ತಾರೆ. ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇರ್ತಾರೆ ಅಷ್ಟೇ ಬಿಟ್ರೆ, ಅಥವಾ ಊಟದವ್ರು ಕೊಡೋದಕ್ಕೆ ಅಂತ ಇರ್ತಾರೆ ಬಿಟ್ರೆ ಅವ್ರು ಯಾರು ಅಲ್ಲಿ ಇರೋದಿಲ್ಲ. ಬಟ್ ಇದೇನು ಗೈಡ್ಲೈನ್ಸ್ ಇಲ್ಲ, ಮಾಲೀಕರು ಇರಲೇಬೇಕು ಅಂತ ನಾವು ಅದನ್ನು ಕೂಡ ಅದನ್ನ ಆರೋಪ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಏನು ಹೇಳ್ತೀರಿ ಅದಕ್ಕೆ? ಖಂಡಿತವಾಗಿ ಇದು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ರೀತಿ ಈಗ ಬೆಳೆದಿದೆ. ಈಗ ಸಾಕಷ್ಟು ಕಂಪನೀಸ್ ಆ ರೀತಿ ಪಿ ಜಿ ನಡೆಸೋದಕ್ಕೆ ಬಂದಿದೆ ಈಗ. ಸೊ ಅವರೆಲ್ಲ ಡೆಲ್ಲಿನಲ್ಲಿ ಇದ್ಕೊಂಡು ಆಪರೇಟ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಸ್ಟ್ಯಾನ್ಸಾ ಅಂತ ಒಂದು ಕಂಪನಿ ಇದೆ, ಸಾಕಷ್ಟು ಆ ರೀತಿ 5-6 ಕಂಪನೀಸ್ ಇದೆ. ನೆಸ್ಟ್ ವೇ ಇರ್ಬೋದು, ಆಕ್ಸ್ಫರ್ಡ್ ಕ್ಯಾಪ್ಸ್ ಅಂತ ಇರ್ಬೋದು, ಕೋಲಿವಿಂಗ್ ಅಂತ ಇರ್ಬೋದು, ಈ ರೀತಿ ಸಾಕಷ್ಟು ಕಂಪನೀಸ್ ಇದೆ. ಕಾರ್ಪೊರೇಟ್ ಟೈಪಲ್ಲಿ ನಡೀತಾ ಇದೆ ಈಗ ಪಿ ಜಿಗಳು. ಮಾಲೀಕ ಅಲ್ಲೇ ಇರಬೇಕು ಅನ್ನೋದು ಎಲ್ಲೂ ರೂಲ್ ಇಲ್ಲ. ವಾರ್ಡನ್ ಇರ್ತಾರೆ, ಸ್ಟಾಫ್ ಇರ್ತಾರೆ, ಇನ್ಚಾರ್ಜ್ ಇರ್ತಾರೆ. ಸೊ ಏನಿದೆ ಗೈಡ್ಲೈನ್ಸ್ ಕಂಪಲ್ಸರಿಯಾಗಿ ಈ ರೀತಿ ಮಾಡಬೇಕು ಅನ್ನೋ ನಿಬಂಧನೆಗಳನ್ನ ತರೋದು ಒಳ್ಳೆಯದು, ಕರೆಕ್ಟ್ ಆಗಿರುತ್ತೆ. ಸೊ ನಾನು ಹೇಳಿದಂತೆ ಈ ಲೈಸೆನ್ಸ್ ವಿಚಾರಗಳು ಏನಿದೆ ಅದು ಇನ್ನೂ ಸರಳ ಮಾಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಈಗ ಸುತ್ತಮುತ್ತ ಇರುವವರಿಂದ ಸಾಕಷ್ಟು ಕಂಪ್ಲೇಂಟ್ ಬರುತ್ತೆ ಅನ್ನೋದು BBMP ವಾದ. ಅಲ್ಲಿಂದ ಅವತ್ತಿಂದಲೂ ಕೂಡ ಅದೇ ವಾದ. ಸೊ ಇದು ಯಾವ ಕಾರಣಕ್ಕಾಗುತ್ತೆ, ಹೇಗಾಗುತ್ತೆ ಸರ್? ಈಗ ಒಂದು ವಾಸಿಸಲ್ಲಿ ಎಲ್ಲ ಫ್ಯಾಮಿಲಿಗಳು ಇರ್ತಕ್ಕಂಥ ಜಾಗದಲ್ಲಿ ಪಿ ಜಿ ನಡೆಸ್ತಕ್ಕಂಥದ್ದು ಬಂದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದವರಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮಾಲೀಕರ ಜವಾಬ್ದಾರಿ. ಸೊ ಇದನ್ನು ಮಿಗಿಲಾಗಿ ಏನಾದರೂ ಅಲ್ಲಿ ಸಮಸ್ಯೆಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಲೇಡೀಸ್ ಪಿ ಜಿ ಇರುತ್ತೆ,
ಅಲ್ಲಿ ಮುಂದೆ ವ್ಯವಸ್ಥಿತವಾಗಿ ಅವ್ರಿಗೆ ಹೋಗಿ ಬರಲಿಕ್ಕೆ ಯಾವುದೇ ಸಮಸ್ಯೆ ಆಗದಂಗೆ ನೋಡ್ಕೊಳ್ಳೋಂಥದ್ದು. ಈಗ ಏನು ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಬಂದು ಅಲ್ಲಿ ಎದುರುಗಡೆ ನಿಂತ್ಕೊಳ್ಳೋಂಥದ್ದು ಮಾಡಿಸಿದ್ರೆ ಅಕ್ಕದ ಪಕ್ಕದವ್ರಿಗೆ ಮುಜುಗರ ಆಗ್ತಕ್ಕಂಥದ್ದು. ಆ ರೀತಿ ಕಂಪ್ಲೇಂಟ್ ಕೊಟ್ಟು ಈಗ BBMP ಕೊಟ್ಟು ಈ ರೀತಿ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ಬರುತ್ತೆ. ಅದ್ರ ಜಾಗೃತಿಯಾಗಿ PG ನಡೆಸ್ತಕ್ಕಂಥವ್ರೆ ಅಲ್ಲಿ ಒಬ್ಬ ಸೆಕ್ಯೂರಿಟಿನಿಟ್ಟು ನಮ್ಮ PG ಇಲ್ಲಿ ನಡೀತಾ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ತಾವು ಯಾರು ನಿಂತ್ಕೊಳ್ಬಾರ್ದು, ಮತ್ತು ಈ ರೀತಿ ನೀವುಗಳು ಅವರಿಗೆ ಮಾರ್ಗದರ್ಶನ ಕೊಡೋದ್ರಿಂದ ಇಂತಹ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಸಾಧ್ಯ. ಓಕೆ, ಈಗ PGಗಳಿಗೆ ಅಂತೇಳಿ ಇವರೇನು ರೂಲ್ಸ್ ಅಂಡ್ ಮತ್ತೆ ಗೈಡ್ಲೈನ್ಸ್ ತಂದಿದ್ದಾರೆ. ಪರವಾನಗಿ ಕೊಡುವಂತಹ ಸಂದರ್ಭದಲ್ಲೇನೆ ಇದೆಲ್ಲ ಫಿಲ್ಟರಿಂಗ್ ಆದರೆ ಓಕೆ. ಈಗ ಆಲ್ರೆಡಿ ನಡೆಸ್ತಾ ಇರೋರು ಪರ್ಮಿಷನ್ ಕೇಳಕ್ಕೆ ಹೋಗ್ತಾರೆ, ಸಿಗದೇ ಇದ್ದಾಗ ಏನು ಕತೆ ಅಂತ ಮೇಡಮ್ ಸಿಗೋದೇ ಇಲ್ಲ, ಚಾನ್ಸ್ ಇಲ್ಲ. ಏನಕ್ಕೆ ಆಲ್ರೆಡಿ ರನ್ನಾಗಿರ್ತಕ್ಕಂಥ PGಗಳು ಈ ಒಂದು ವಿಶೇಷ ಸಂದರ್ಭಗಳಲ್ಲಿ ಏನು ಸರ್ಕಾರದ ಈಗೇನು BBMP ಮತ್ತು ಪೊಲೀಸ್ ಇಲಾಖೆ ಆದೇಶ ಹೊರಡಿಸಿದೆ, ಇವನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಸುಮಾರು ಒಂದು 60% ಭಾಗ PGಗಳು ಮುಚ್ಚಬೇಕಾಗ್ತದೆ. ಏನಕ್ಕೆ ಯಾವುದೇ ಒಂದು ಸಂದರ್ಭದಲ್ಲಿ 10 ವರ್ಷದಿಂದ ಆಗಲಿ PG ಅಥವಾ ಮುಂದೆ ಆಗಲಿ PGಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಬೇಸಿಕ್ ಒಂದು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಮಾನದಂಡಗಳು ಇಟ್ಕೊಂಡು ಮಾಡಿದಂಥ ಸಂದರ್ಭ ಅಟ್ಲೀಸ್ಟ್ ಒಂದು ಅಲ್ಲ ಸರ್, ಮಾನದಂಡಗಳೇ ಇರ್ಲಿಲ್ಲಲ್ಲ. ಈಗ ಮಾನದಂಡಗಳನ್ನು ಈಗ ಈ ಗೈಡ್ಲೈನ್ಸ್ ತಂದಿದ್ದಾರೆ ಅಷ್ಟೇ. ಮಾನದಂಡಗಳನ್ನ ಒಂದು PG ಒಂದು ಶುರು ಮಾಡೋದಕ್ಕೆ ಮಾನದಂಡಗಳೇ ಇರಲಿಲ್ಲ. ಒಬ್ಬ PG ಮಾಡ್ತಕ್ಕಂಥ ಓನರ್ಗೆ ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ. ಮತ್ತು ಇಟ್ಸ್ ನಾಟ್ ಎ ಈಸಿ ಜಾಬ್. ಒಂದು PG ನಡೆಸ್ತಕ್ಕಂಥದ್ದು ಸಾಧಾರಣ ಕೆಲಸ ಅಲ್ಲ. ಅಷ್ಟು ಜನ ಮಕ್ಕಳುಗಳನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಅಥವಾ PGಲಿ ಇರ್ತಕ್ಕಂಥ ವ್ಯಕ್ತಿಗಳು ಮೇಂಟೈನ್ ಮಾಡ್ತಕ್ಕಂಥದ್ದು ಅದು ಒಂಥರ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಆತ ಪರಿಣತಿ ಹೊಂದಿರಬೇಕು ಮತ್ತು ಸೂಪರ್ವಿಷನ್ ಕೆಪಾಸಿಟಿ ಇರಬೇಕು. ಸೊ ಅಂಥ ವ್ಯಕ್ತಿಗೆ ಒಂದು PG ಮಾಡ್ಬೇಕಾದ್ರೆ ಏನೆಲ್ಲ ಬೇಸಿಕ್ ಇರಬೇಕು. ಈಗ ನಾನು ಹೇಳಿದೆ NOC ಬೇಕು ಫೈರ್ದು ಆಯಿತು, ಹಳೆ ಬಿಲ್ಡಿಂಗು ನೀವು ಮಾಡೋಕ್ಕಲ್ಲ, ಹೈಟ್ ಇರಬೇಕು, ಇದೆಲ್ಲ ಮಾಡೋದು. ಅಟ್ಲೀಸ್ಟು ನೀವು ಗ್ಯಾಸ್ ಸಿಲಿಂಡರ್ಗಳನ್ನ ಹೊರಗಡೆ ಇಟ್ಕೊಳ್ಳಿ, ಅದಕ್ಕೆ ಬೇಕಾದಂಥ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಮಾಡ್ಕೊಳ್ಳಿ. ಈ ಥರ ಆಲ್ಟರ್ನೇಟಿವ್ ಏನಾರ ಮಾಡಿದ್ರೆ ಅಥವಾ ಒಂದು ನವೀಕರಣ ಮಾಡಿ ನಡೆಸಿದ್ರೆ ಏನಾದ್ರು ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ PG. ಇಲ್ಲಿ ಕಾನೂನುಗಳು ಅಪ್ಲೈ ಮಾಡೋಕ್ಕೆ ಹೋದರೆ ಎಲ್ಲ ಸ್ಟಾಪ್ ಮಾಡಬೇಕು. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಕಮರ್ಷಿಯಲ್ಲು ಎಷ್ಟೋ PGಗಳು ಬಿಲ್ಗಳು ರೆಸಿಡೆನ್ಸಿಯಲ್ ಇದ್ದಂಗೆ ಡೊಮೆಸ್ಟಿಕ್ಗೆ ಕಟ್ತಾರೆ, ಕಮರ್ಷಿಯಲ್ ಕಟ್ತಾ ಇಲ್ಲ. ಕರೆಕ್ಟ್ ಆಯ್ತಲ್ಲ, ಈ ಥರದ್ದು ಅದು ಏನಾಗುತ್ತೆ. ಅಲ್ಲ, ಬಹುಶಃ ಹಂಗೆ ಡೊಮೆಸ್ಟಿಕ್ ಅಂದ್ರೆ ಕಮರ್ಷಿಯಲ್ ಕಟ್ಕೊಂಡು ಹೋದ್ರೆ ಬಹುಶಃ ಕಂಪ್ಲೀಟ್ ಆಗಿ ಎಲ್ಲ ಕೂಡ ರೇಟ್ಸ್ ಕೂಡ ಜಾಸ್ತಿ ಆಗುತ್ತೆ, ಬರೋದಿಲ್ಲ ಮೇಡಮ್. ಅದು ಬೇರೆ ಬಟ್ ಕಾನೂನು ಅಥವಾ ರೂಲ್ ಅಂತ ಬಂದಾಗ ಈ ಥರದ್ದು ಪ್ರಕರಣಗಳು ಉದ್ಭವಿಸುತ್ತೆ. ಓಕೆ ಸರ್, ಈಗ ಹೇಳಿದ್ರು ಎಷ್ಟೋ ಜನ ಇದನ್ನ ಕಮರ್ಷಿಯಲ್ ಅಂತ ಮಾಡ್ಕೊಂಡೇ ಇಲ್ಲ, ಡೊಮೆಸ್ಟಿಕ್ ಅಂತ ಪರ್ಮಿಷನ್ ತಗೊಂಡೇನೆ ನಡೆಸ್ತಾ ಇದ್ದಾರೆ ಅಂತ. ಸೊ ಇನ್ ಕೇಸ್ ಬರೋ ಎಲ್ಲ PGಗಳನ್ನು ಕಮರ್ಷಿಯಲ್ ಅಂತ ಮಾಡಿಬಿಟ್ಟು ಕನ್ವರ್ಟ್ ಮಾಡೋಕ್ಕೆ ಹೋದರೆ ಏನೆಲ್ಲ ಚಾಲೆಂಜಸ್ ಇದೆ, ಎದುರಾಗುತ್ತೆ, ಎಲ್ಲೆಲ್ಲೆಲ್ಲಿ ಕಷ್ಟ ಆಗಬಹುದು ಅಂತ? ಇಲ್ಲ, ಇದನ್ನು ಕಮರ್ಷಿಯಲ್ ಮಾಡೋದು ಕರೆಕ್ಟ್. ಅದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕರೆಕ್ಟಾಗಿ ನಡೆಸ್ತಕ್ಕಂಥವ್ರು ಅದನ್ನು ಕಮರ್ಷಿಯಲ್ ಪೇ ಮಾಡ್ತಾ ಇದ್ಕೊಂಡು ಇಲ್ಲಿಗಲ್ ಆಗಿ ಮಾಡ್ತಾರೋ ಕಡಿಮೆ ಪೇ ಮಾಡ್ತಾ ಇದ್ದಾಗ ಅದು ಸಮತೋಲನ ಆಗೋದಿಲ್ಲ ಅದು. ಸೊ ಅದನ್ನು ಕರೆಕ್ಟ್ ಕಮರ್ಷಿಯಲ್ ಮಾಡೋದೇ ಕರೆಕ್ಟ್ ಇದೆ ಅದು. ಸೊ ಅದು ಏನಾಗ್ತಾ ಇದೆ, ಅಲ್ಲಿರ್ತಕ್ಕಂಥ ಲೈನ್ಮ್ಯಾನ್ ಜೊತೆಗೋ ಅಥವಾ ಮೀಟರ್ ರೀಡರ್ಗೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇರ್ಬೋದು. ಮ್ಯಾಕ್ಸಿಮಮ್ 95% ಬೆಸ್ಕಾಮ್ನಲ್ಲಿ ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಮಂತೇ ಬರ್ತಾರೆ, ಬಂದು ಚೆಕ್ ಮಾಡಿಬಿಟ್ಟು ಮತ್ತೆ ವಿಜಿಲೆನ್ಸಲ್ಲಿ ಬರ್ತಾರೆ, ಫೈನ್ ಹಾಕ್ತಾರೆ. ಸೊ ಅಥವಾ ಲೋಕಲಲ್ಲಿ ಒಳಗಡೆ ತುಂಬ ಅಲ್ಲಿ ಹೋಗೋಕ್ಕಾಗದಿರೋಂಥ ಜಾಗದಲ್ಲಿ ಇದ್ಕೊಂಡು ಗೊತ್ತಾಗದೆ ಬೋರ್ಡ್ ಆಗದಿರೋ ನಡೆಸ್ತಾ ಇದ್ದರೆ ಬೇಕಾದ್ರೆ ನಡೀತಾ ಇರ್ಬೋದು. ಅದು ಭಾಳ ದಿನ ನಡೆಯೋದಿಲ್ಲ. ಅದು ಮಾಡ್ಕೊಳ್ಳೋದು ಕರೆಕ್ಟ್ ಇದೆ, ಒಳ್ಳೇದಿದೆ. ಬೇಕಾದ್ರೆ ಸರ್ಕಾರದಿಂದ ನಾವು ಕೇಳಿ ಮಾಡ್ಕೋಬೋದು, ಇನ್ನು ಕಡಿಮೆ ಮಾಡಿದ ಚಾರ್ಜಸ್ಸು. ಸೊ ಇರ್ತಕ್ಕಂಥದ್ದನ್ನ ನಿಯಮ ಮೀರಿ ತಪ್ಪು ಮಾಡೋದು ರಾಂಗ್ ಆಗುತ್ತೆ. ಸರ್, ಈಗ ಒಟ್ಟು PGಗಳಂತ ಬಂದಾಗ ಇಲ್ಲಿ ಕೇವಲ ನಾವು ಈ ಬೆಂಗಳೂರು ಸಿಟಿ ಸೆಂಟ್ರಲ್ ಅಲ್ಲ, ಸಂಪೂರ್ಣವಾಗಿ ಸುತ್ತಮುತ್ತ ಇರುವಂಥ ಬೆಂಗಳೂರು ಎಲ್ಲ ಲೆಕ್ಕ ಹಾಕಿದ್ರೆ ಮೋರ್ ದೆನ್ 50,000-60,000 PGಗಳಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲ, ಕೋವಿಡ್ಗಿನ ಮುಂಚಿತವಾಗಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಒಂದು 25,000ಕ್ಕೂ ಹೆಚ್ಚಿತ್ತು ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ಈಗ ನಮ್ಮ ನಾಯರ್ ಸಾಹೇಬ್ರು ಹೇಳ್ದಂಗೆ ಈ ಮನೆಗಳಲ್ಲಿ ಈಗ ಅನಧಿಕೃತವಾಗಿ ನಡೀತಾ ಇದ್ದಾವೆ ಅನ್ನುವಂಥದ್ದು ಅಂಕಿಅಂಶಗಳನ್ನ ಹಿಡಿತಕ್ಕಂಥವ್ರು ಯಾರು ಅಂದರೆ ಸಂಬಂಧಪಟ್ಟಿರೋಂಥ ಇಲಾಖೆಯವರು ಆ ಭಾಗದಲ್ಲಿ ಒಂದೊಂದು ಸಣ್ಣದು ಕ್ಲಾರಿಫಿಕೇಶನ್ ತಂಬಿಡಿ. ಅನಧಿಕೃತ ಅಂತಕ್ಕಂಥ ವಿಚಾರ ಹೇಳಿದ್ರು. ಇಲ್ಲಿ ಈ PGಗಳಲ್ಲಿ ಈಗ ವರ್ಕಿಂಗ್ ವುಮೆನ್ಸ್ PG ಬೇರೆ ಇರ್ತದೆ, ಸ್ಟೂಡೆಂಟ್ಸ್ ಬೇರೆ ಇರ್ತದೆ. ಇಲ್ಲ, ಆ ರೀತಿ ಏನಿಲ್ಲ. ಒಂದು PGನಲ್ಲಿ ವರ್ಕಿಂಗ್ ವುಮೆನ್ ಅವರು ಇರ್ತಾರೆ, ಸೇಫ್ಟಿ ಅಂತಕ್ಕಂಥದ್ದು ಸ್ಟೂಡೆಂಟ್ಸ್ ಇರ್ತಾರೆ, ವರ್ಕಿಂಗ್ ವುಮೆನ್ ಇರ್ತಾರೆ, ಇದು ಎಷ್ಟು ಮಟ್ಟಿಗೆ ಅದು ಸೂಕ್ತ ಅಂತ. ಈಗ ಈ ಹಿಂದೆ ಇಂಥ ಗೊಂದಲಗಳು ಓದ್ತಕ್ಕಂಥ ಬೇರೆ ಇರುತ್ತೆ, ವರ್ಕರ್ಸ್ ಮೈಂಡ್ ಸೆಟ್ ಬೇರೆ ಇರುತ್ತೆ. ಎಸ್ ಸರ್, ಅದು ಈ ಪಾಯಿಂಟಿಗೆ ಉತ್ತರ ಏನು ಅಂದರೆ, ಹಿಂದೆ ವರ್ಕಿಂಗ್ನವ್ರು ಇರ್ತಿದ್ರು, ಒಂದು ರೂಮಲ್ಲಿ 3 ಜನ ಇದ್ದಾರೆ, ಇಬ್ಬರು ವರ್ಕಿಂಗ್ ಇದ್ದಾರೆ, ಒಬ್ರು ಸ್ಟೂಡೆಂಟ್ ಇದ್ದಾರೆ. ಸ್ಟೂಡೆಂಟ್ ಓದಲಿಕ್ಕೆ ಕಷ್ಟ ಆಗ್ತಿದೆ, ಇವರು ಡ್ಯೂಟಿ ಮಾಡಿ ಬಂದಿರ್ತಕ್ಕಂಥ ಲೈಟ್ ಆಫ್ ಮಾಡಿ ಅಂತಾರೆ.
ಇವ್ರಿಗೆ ಲೈಟ್ ಬೇಕು ರಾತ್ರಿ ನಾನು ಓದ್ತೀನಿ ಅಂತಾರೆ. ಇಂತಹ ಗೊಂದಲಗಳಿಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸ್ಟಡಿ ಸೆಂಟರ್ಗಳು ಅಂತ ಓಪನ್ ಆಗಿದೆ. ಎಲ್ಲಾ ಕಡೆನೂ ಸ್ಟಡಿ ಸೆಂಟರ್ಸ್ ಇದೆ. ಎಷ್ಟೋ PGಗಳಲ್ಲಿ ತಳಭಾಗದಲ್ಲಿ ಸ್ಟಡಿ ಸೆಂಟರ್ ಇರೋಂಥದ್ದು, ರೂಮ್ಗಳಲ್ಲಿ ವಾಸ್ತವ್ಯ ಮಾಡ್ತಕ್ಕಂಥದ್ದು. ಆ ವ್ಯವಸ್ಥೆನ ಕೂಡ ಈಗ ದಿನ ದಿನ ಬರ್ತಿದ್ದಂಗೆ ಅದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಇನ್ನು ಕೆಲವು PGನಲ್ಲಿ ವಿಂಗಡಣೆ ಮಾಡಿರ್ತಾರೆ. ಒಂದು 10 ರೂಮ್ ಇತ್ತು ಅಂದ್ರೆ 5 ರೂಮ್ ವರ್ಕಿಂಗ್ ವುಮೆನ್ಸ್ಗೆ ಕೊಡ್ತಾರೆ, ಇನ್ನೂ ಒಂದು 5 ರೂಮ್ನ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾರೆ. ಅದನ್ನ ಅವರವರೇ ಬಗೆಹರಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಒಬ್ಬೊಬ್ರಿಗೆ ಒಂದೊಂದು ಅಂದ್ರೆ ಇದ್ದಂಥವ್ರು ನನಗೆ ಸಿಂಗಲ್ 3 ಜನದ್ದು ನನಗೊಬ್ಬರಿಗೆ ಕೊಡಿ, ನಾನು ಸಿಂಗಲ್ ಅಲ್ಲಿ ಇರ್ತೀನಿ ಅಂತಾರೆ. ಇನ್ನೊಬ್ರು ಇಬ್ಬರೇ ಸಾಕು, ನನ್ನ ಫ್ರೆಂಡ್ಸು ನಾನು ಇಬ್ಬರೇ ಇರ್ತೀವಿ ಅಂತಾರೆ. ಅವರವರ ಆರ್ಥಿಕ ಗುಣಮಟ್ಟಕ್ಕೆ ಅನುಗುಣವಾಗಿ ಅದು ನಡೀತಕ್ಕಂಥದ್ದು. ಮತ್ತೆ ತಾವು ಹೇಳಿದಂತೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ಈಗ ನೀವು ಮನೆಗಳಲ್ಲಿ ಅನಧಿಕೃತ ಅಂದ್ರೂ ಕೂಡ ಒಬ್ಬ ಮೀಟರ್ ರೀಡರು ಪ್ರತಿ ತಿಂಗಳು ಹುಡುಕಿ ಪತ್ತೆ ಹಚ್ಚಿಬಿಟ್ಟು ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಅಥವಾ ಮೇಲಾಧಿಕಾರಿಗಳಿಗೆ ತಿಳಿಸ್ತಕ್ಕಂಥದ್ದು ಎಲ್ಲಾ ಏರಿಯಾದಲ್ಲಿ ನಡೀತಾ ಇದೆ. ಇನ್ ಕೇಸ್ ಅದು ಗೊತ್ತಿಲ್ಲ ಅಂದ್ರೂ ಕೂಡ ವಿಜಿಲೆನ್ಸ್ನವರು ಅದನ್ನ ಸಂಬಂಧಪಟ್ಟಿರೋಂಥದ್ದನ್ನ ಹೇಳಿ 1 to 10 ಟೈಮ್ಸೋ 15 ಟೈಮ್ಸೋ ಅದನ್ನ ಪೆನಾಲ್ಟಿ ಹಾಕಿರ್ತಕ್ಕಂಥ ಉದಾಹರಣೆಗಳಿದೆ. ಹಂಗಾಗಿ ಮಾಲೀಕರುಗಳು ಜಾಗೃತರಾಗಿ ಈ PG ಸ್ಟಾರ್ಟ್ ಮಾಡೋದಕ್ಕೆ ಮುಂಚಿತವಾಗಿನೇ ಕಮರ್ಷಿಯಲ್ ಮಾಡಿಸ್ಕೊಳ್ತಕ್ಕಂಥದ್ದಂತೂ ನಾವು ನೋಡಿ ಬಂದಿದ್ದೀವಿ, ಕೆಲವ್ರನ್ನ ಕೇಳಿ ಬಂದಿದೆ. ಹಂಗಾಗಿ ಎಲೆಕ್ಟ್ರಿಸಿಟಿ ಆಟೋಮೆಟಿಕಲಿ ಕಮರ್ಷಿಯಲ್ ಆಗ್ತಕ್ಕಂಥದ್ದು ಆಗಿದೆ. ಇನ್ನು ಲೈಸೆನ್ಸ್ಗಳು ಎಲ್ಲೆಲ್ಲಿ ವಿರಳ ಆಗ್ತಾ ಇದೆ ಅಥವಾ ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿದೆ, ಸರ್ಕಾರ ಮಧ್ಯಪ್ರವೇಶ ಮಾಡಿ ಇರ್ತಕ್ಕಂಥ ಎಲ್ಲ ಮಾಲೀಕರುಗಳಿಗೆ ಒಂದು ಅದಾಲತ್ ಟೈಪ್ ಮಾಡಿ ಇರ್ತಕ್ಕಂಥ PGಗಳಲ್ಲಿ ವ್ಯವಸ್ಥೆ ಹೆಂಗಿದೆ ನೋಡ್ಬಿಟ್ಟು ಅವ್ರಿಗೆಲ್ಲ ಅಧಿಕೃತ ಮಾಡಿ ಅವ್ರನ್ನ ಏನ್ ಫೀಸ್ ಇದೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಲೈಸೆನ್ಸ್ ಕೊಟ್ರೆ ಒಳ್ಳೇದು. ಲೈಸೆನ್ಸ್ ಕೊಡಬೇಕು ಅಂದ್ರೆ BBMP ಇಂದ ನಾನು ಈಗ PG ನಡೆಸ್ತೀನಿ ಅನ್ನೋ ಕಾರಣಕ್ಕೆ ಒಂದು ಲೈಸೆನ್ಸ್ ತಗೋಬೇಕು ಅಂತಂದ್ರೆ ಆ ಕಟ್ಟಡ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸ್ಟ್ರೆಂತ್ ಏನೇನೆಲ್ಲ ಗಮನಿಸಬೇಕಾಗತ್ತೆ, ಏನೇನೆಲ್ಲ ಕೊಡಬೇಕಾಗತ್ತೆ? ಈಗ ಏನ್ ನಾವು PG ನಡೆಸ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಿರಂತಹ ಖಾತಾ ಅಂದ್ರೆ ಯಾರ ಹೆಸರಿಗೆ ಇದೆ ಮಾಲೀಕರ ಒಂದು ಸಿಗ್ನೇಚರ್ ಬೇಕು, ಒಂದು ಫೈಲ್ ಬರುತ್ತೆ, ಅದಕ್ಕೆ ಒಂದು ಅಪ್ಲಿಕೇಶನ್ ಫಾರಂ ಬರುತ್ತೆ, ಟ್ರೇಡ್ ಲೈಸೆನ್ಸ್ ಫಾರಂ ಆನ್ಲೈನ್ ಅಲ್ಲೂ ಸಿಗುತ್ತೆ, ಮತ್ತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ನಾವು ಪಡ್ಕೊಳ್ತಕ್ಕಂಥದ್ದು. ಆಮೇಲೆ ಅಕ್ಕಪಕ್ಕದವ್ರು ಕೂಡ ಆ ಸಂದರ್ಭದಲ್ಲಿ NOC ಕೊಡ್ತಕ್ಕಂಥದ್ದು ಕೂಡ ಆಗುತ್ತೆ. ಮಾಲೀಕರುಗಳು ಸ್ಪಷ್ಟೀಕರಣ ಕೊಡ್ತಾರೆ, ನಾನು PGಗೆ ಅವರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ. ಇಲ್ಲಿರ್ತಕ್ಕಂಥ PG ಅವರು ನಿಮ್ಮ ನಿಬಂಧನೆಗಳಿಗೆ ಅನ್ವಯಿಸುವ ಆಗುವಂತೆ ನಾನು ನಿಮ್ಮ ಷರತ್ತುಗಳಿಗೆ ನಾನು ಒಪ್ಪಿ ನಾನು ಲೈಸೆನ್ಸ್ ಪಡ್ಕೊಳ್ತಾ ಇದ್ದೀನಿ ಅಂತ ಕೊಟ್ಟಿರ್ತಾರೆ. ಅವರು ಕೂಡ ಷರತ್ತಿನಲ್ಲಿ ಹಾಕಿರ್ತಾರೆ, ನಮ್ಮ ನಿಯಮಾವಳಿ ಅಥವಾ ನಮ್ಮ ಷರತ್ತಿಗೆ ಬದ್ಧರಾಗಿಲ್ಲ ಅಂದ್ರೆ ತಕ್ಷಣ ನಿಮ್ಮ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಂದು ಸೀಲ್ ಹಾಕಿ ಕೊಡ್ತಾರೆ. ಅಂದ್ರೆ PGನಲ್ಲಿ ನಡೆಸ್ತಕ್ಕಂಥ ರೂಮ್ಸ್ಗಳ ಸಂಖ್ಯೆ ಇಷ್ಟು ಇದೆ, ಇಷ್ಟು 10-20 ರೂಮ್ಗಿನ ಒಳಗಿರ್ತಕ್ಕಂಥ PGಗಳಿಗೆ ಒಂದು ವಿಂಗಡಣೆ ಮಾಡಿದ್ದಾರೆ, ಮೇಲಿರ್ತಕ್ಕಂಥದ್ದು ಒಂದು ವಿಂಗಡಣೆ. ಅದಕ್ಕಿಂತ ಅಧಿಕೃತವಾಗಿ 100 ರೂಮ್ಗಳು ಇರ್ತಕ್ಕಂಥದ್ದು, ಕೆಲವು ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜ್ಗಳ ಹತ್ರ 100 ರೂಮ್ 200 ರೂಮ್ 500 ರೂಮ್ ಇರೋಂಥ ಉದಾಹರಣೆಗಳು ಇದಾವೆ. ಸೊ ಅದು ಸಂಪೂರ್ಣ ಕಮರ್ಷಿಯಲ್ ಆಗೋಗುತ್ತೆ. ಸೊ ಈ ಸಂದರ್ಭದಲ್ಲಿ PG ಲೈಸೆನ್ಸ್ ತಗೊಳ್ಳೋಂಥ ಸಂದರ್ಭದಲ್ಲಿ ಏನು ಅಧಿಕಾರಿಗಳು ಬರ್ತಾರೋ ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಲೈಸೆನ್ಸ್ ಕೊಡ್ತಕ್ಕಂಥದ್ದು ಆಗುತ್ತೆ. ಬಟ್ ಅದನ್ನ ನಾವೆಲ್ಲ ಪಡ್ಕೊಂಡಿರ್ತಕ್ಕಂಥದ್ದು ಅದೇ ಮಾರ್ಗವಾಗಿ ತಗೊಳ್ಳೋಂಥದ್ದು. ಓಕೆ ಓಕೆ. ಸೊ ಇರುವಂತಹ PGಗಳಿಗೆ ಈ ಒಂದು ಮಾರ್ಗಸೂಚಿಗಳು ಅನ್ವಯ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಸಿಗೋದಿಲ್ಲ, ಪರ್ಮಿಷನ್ ಸಿಗೋದಿಲ್ಲ. ಸೊ ಅಂತಹ ಕಡೆಗಳಲ್ಲಿ ಕ್ಲೋಸ್ ಮಾಡಲೇಬೇಕಾದ ಒಂದು ಅನಿವಾರ್ಯತೆ. ಬಟ್ ಅವಾಗ ಏನಾಗುತ್ತೆ ಅಂತಂದ್ರೆ ಸರ್ಕಾರದ ಅಥವಾ BBMPಯ ಕಾನೂನಿನ ಕಣ್ತಪ್ಪಿಸಿ ನಡೆಸಬೇಕು ಅಂತಲೂ ಕೂಡ ಮುಂದಾಗ್ತಾರೆ. ಅವಾಗ ಏನಾದ್ರು ಅಲ್ಲಿ ಸಮಸ್ಯೆ ಆಯಿತು, ಅಕ್ರಮ ಚಟುವಟಿಕೆಗಳು ಅಲ್ಲಿ ಒಳಗಡೆನೆ ಆಯಿತು ಅಥವಾ ಅಲ್ಲಿರೋರು ಏನಾದ್ರು ಭಾಗಿಯಾಗಿದ್ರು ಅಂತಂದ್ರೆ ಆಬ್ವಿಯಸ್ಲಿ ಅದರ ಮಾಲೀಕರು ಕೂಡ ಇದಕ್ಕೆ ಹೊಣೆ ಆಗಬೇಕಾಗತ್ತೆ ಅಂತಾನೆ ಪೊಲೀಸ್ ಇಲಾಖೆ ಹೇಳಿದೆ. ಬಹುಶಃ ಇದರಿಂದ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಥವಾ PG ಮಾಲೀಕರು ಕೂಡ ಒಂಚೂರು ಎಚ್ಚೆತ್ತುಕೊಳ್ಳಲೇಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಏನು ಹೇಳ್ತೀರಿ ಅಂತಿಮವಾಗಿ? ಈಗ ಪರವಾನಗಿ ವಿಚಾರದಲ್ಲಿ ಕೆಲವೊಂದು ಪರವಾನಗಿ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಇರ್ತಕ್ಕಂಥ ನಿಬಂಧನೆ ರಾಂಗ್ ಅನ್ನಿಸ್ತಾ ಇದೆ. ಈಗ PG ನಡೆಸಲಿಕ್ಕೆ ಲೈಸೆನ್ಸ್ ಕೊಡಲಿಕ್ಕೆ 40 ಅಡಿ ರಸ್ತೆ ಇರಬೇಕು ಅಂತ ಒಂದು ರೂಲ್ ಇದೆ. ಈಗ ಮನೆ ಕಟ್ಟಲಿಕ್ಕೆ 20 ಅಡಿ ರಸ್ತೆಯನ್ನು ಮನೆ ಕೊಟ್ಟಾಗ ನೀವು 40 ಅಡಿ ರಸ್ತೆ ಯಾಕೆ ಬೇಕು PGಗೆ ಅರ್ಥ ಆಗಿಲ್ಲ. ಅದು ಯಾಕೆ ಇದು ಇದಂತೆ PGನಲ್ಲಿ ಇರ್ತಕ್ಕಂಥವ್ರು ಹೆಚ್ಚು ಜನ ಇರ್ತಾರೆ ಅನ್ನೋ ಕಾರ್ ಇರಲ್ಲ, ವೆಹಿಕಲ್ಸ್ ಇರೋದಿಲ್ಲ. ವೆಹಿಕಲ್ಸ್ ಇರೋರು ವರ್ಕಿಂಗ್ ಇರೋರ್ಗೆ ಇದ್ದೇ ಇರುತ್ತಲ್ಲ ಸರ್, ವೆಹಿಕಲ್ಸ್ ಇರುತ್ತೆ, PGನಲ್ಲಿ ಇರ್ತಕ್ಕಂಥವ್ರು ಯಾರು ಕಾರು ವೆಹಿಕಲ್ಸ್ ಇಟ್ಕೊಂಡಿರೋದಿಲ್ಲ. ಅವರು ಹತ್ರದಲ್ಲೇ ಅವ್ರ ಇನ್ಸ್ಟಿಟ್ಯೂಟ್ಗೆ ಹತ್ರ ಆಗ್ಬೋದು, ಕಾಲೇಜ್ಗೆ ಹತ್ರ ಆಗ್ಬೋದು ಅಥವಾ ಕಂಪನೀಸ್ಗೆ ಹತ್ರ ಆಗ್ಬೋದು ಅನ್ನೋ ಕಾರಣಕ್ಕೆ PGನಲ್ಲಿ ಇರ್ತಾರೆ. ವೆಹಿಕಲ್ಸ್ ಇದ್ರೆ ಅವ್ರ ಮನೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ ಅವರು. ಸೊ ಆ ನಿಬಂಧನೆ ರಾಂಗ್ ಏನೋ ಅಂತ ನಮ್ಮ ಅಭಿಪ್ರಾಯ. ಅದನ್ನ ಮತ್ತೆ ಒಂದ್ಸಲ ಪರಿಶೀಲನೆ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾವ ನಿಬಂಧನೆಗಳು ನಿಮಗೆ ಸಮಸ್ಯೆ ಆಗಬಹುದು? ಈಗ ಬೆಸ್ಕಾಂನವರು PG ಮಾಡಿದ ಒಂದೇ ತಿಂಗಳಿಗೆ ಬಂದು ಚೆಕ್ ಮಾಡಿ ಕಮರ್ಷಿಯಲ್ ಮಾಡ್ತಾರೆ, 99% ಕಮರ್ಷಿಯಲ್ ಮಾಡ್ತಾರೆ. ಎಲ್ಲೂ ತಪ್ಪಿಸ್ಕೊಳಕ್ ಆಗೋದಿಲ್ಲ ಬೆಸ್ಕಾಂನವರು. BBMP ಅವರೆಲ್ಲ ಎಡುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ ಲೈಸೆನ್ಸ್ ಮಾಡೋ ವಿಚಾರದಲ್ಲಿ. ಯಾಕಂದ್ರೆ ಅದರಿಂದ ಸರ್ಕಾರಕ್ಕೂ ಆದಾಯ ಕೋತ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಓಕೆ. ಆಮೇಲೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಕೂಡ ಪ್ರತಿ ಭಾಗಗಳಲ್ಲಿ
CC ಕ್ಯಾಮ್ರಾವನ್ನು ಕಂಪಲ್ಸರಿ ಮಾಡಬೇಕು, ಅದರಲ್ಲೂ 1 ತಿಂಗಳ ಏನು ರೆಕಾರ್ಡಿಂಗ್ ಕೂಡ ಇರಬೇಕು. ಇವೆಲ್ಲ ನೋಟಿಸ್ಗಳನ್ನ PGಗಳು ಇವತ್ತು ನಾವು ಏನು ಮಾರ್ಗಸೂಚಿ ತಗೊಂಡಿದ್ದೀವೋ ಈ ಹಿಂದೆ ಎಲ್ಲ ಸ್ಟೇಷನ್ನವರು ಪ್ರಾಮಾಣಿಕವಾಗಿ ಎಲ್ಲ PGಗಳಿಗೂ ಒಂದು ನೋಟಿಸ್ ಕೊಡೋದ್ರ ಮುಖಾಂತರವಾಗಿ ಇನ್ನು ನಮ್ಮ ಭಾಗದಲ್ಲಿ ಒಂದು ಪೊಲೀಸ್ ಅವೇರ್ನೆಸ್ ಎಲ್ಲರನ್ನೂ ಮಾಲೀಕರನ್ನು ಕಳಿಸಿ ಮೀಟಿಂಗ್ ಮಾಡ್ತಕ್ಕಂಥ ಪದ್ಧತಿ ಮತ್ತೆ ನಮ್ಮ PGಯಲ್ಲಿ ವಾಸವಾಗಿರ್ತಕ್ಕಂಥವರ ಒಂದು ಫೈಲನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಇರುವಂಥ ಪದ್ಧತಿ ಈ ಹಿಂದೆನೂ ಇತ್ತು ಆಲ್ರೆಡಿ. ಅದನ್ನು ಭಾಳ ಎಫೆಕ್ಟಿವ್ ಆಗಿ ಈಗ ಬಂದಿರತಕ್ಕಂಥ ಮಾರ್ಗಸೂಚಿಯಿಂದ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಇದು ಒಂದು ಸಾಮಾಜಿಕ ಸೇವೆ ಆಗಿರೋದ್ರಿಂದ ಸರ್ಕಾರ ಕೂಡ, ಯಾಕಂದ್ರೆ ಇವತ್ತು ನೀವು ಹೇಳಿದಂತೆ 20-25 ಸಾವಿರ ಇರ್ಬೋದು ಅಥವಾ 20,000 ಅಂಕಿಅಂಶಗಳು ನಮಗೆ ಓವರ್ ಆಗಿ ಇರ್ಬೋದು. ಅಲ್ಲಿ ಇರ್ತಕ್ಕಂಥ ಒಂದು PG ವಾಸಿಗಳ ಸಂಖ್ಯೆ more than 15 lakhs. ಇವತ್ತು ಬೆಂಗಳೂರಿನಲ್ಲಿ 15 ಲಕ್ಷಕ್ಕೂ ಹೆಚ್ಚು ಜನ PGಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ನೀವು ಎಲ್ಲದನ್ನು ನಾವು ಟೈಟ್ ಮಾಡಿ ಅವ್ರನ್ನೆಲ್ಲ ಹೊರಗಡೆ ಬಿಡ್ತೀವಿ ಅಂದ್ರೆ ಅವರು ಇಂಡಿವಿಜುವಲ್ ಆಗಿ ಮನೆ ಮಾಡ್ಕೊಂಡು ಅಥವಾ ರೂಮ್ ಮಾಡ್ಕೊಂಡು 11 ತಿಂಗಳು ಅಗ್ರಿಮೆಂಟ್ ಮಾಡ್ಕೊಂಡು ಇರ್ತಕ್ಕಂಥ ಶಕ್ತರಾಗಿರ್ತಕ್ಕಂಥವ್ರು ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮಾಲೀಕರು ಮತ್ತೆ ಕಟ್ಟಡದ ಮಾಲೀಕರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಒಂದು ಸರಳ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಇದುವರೆಗೂ ಏನಾಗಿದೆ ಅದು ಬಿಟ್ಬಿಡೋಣ ಮೇಡಮ್, ರಿಪೇರಿ ಮಾಡ್ಕೊಳ್ಳಿಕ್ಕೆ ಇದು ಮಾಡಲಿ. ಬಟ್ ಇನ್ನು ಮುಂದಕ್ಕೆ PG ಮಾಡಬೇಕಾದ್ರೆ ಈಗ ಒಂದು ಲೈಸೆನ್ಸ್ ವೆಪನ್ ಲೈಸೆನ್ಸ್ ತಗೋಬೇಕು ಅಂದ್ರೆ ಇಂಥ ಮಾನದಂಡಗಳು, ಒಂದು ಹೋಟೆಲ್ ಮಾಡಬೇಕು ಅಂದ್ರೆ ಮಾನದಂಡಗಳು, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಲೈಸೆನ್ಸ್ ಕೊಡಬೇಕು ಅಂತಂದ್ರೆ ಇಂತಿಂಥ ಪ್ರದೇಶಗಳಲ್ಲಿ ಇರಬೇಕು. ಈ ಥರ ನಿರ್ದಿಷ್ಟವಾಗಿ ಸರ್ಕಾರ ಗೈಡ್ಲೈನ್ ಕೊಟ್ಟಂತ ಸರ್ ಇನ್ನು ಮುಂದಕ್ಕೆ PG ಅಲರ್ಟ್ ಆಗಿಬಿಟ್ಟು ಈ ಥರ ವ್ಯವಸ್ಥೆ ಇದರಲ್ಲಿ ಸಮಸ್ಯೆಗಳು ಸಿಗಲ್ಲ ಅಂತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ ನೋಡಿದ್ವಿ, ಇನ್ನು ಮುಂದೆ PG ಮಾಲೀಕರು PG ನಡೆಸಬೇಕು ಅಂತಂದ್ರೆ BBMPಯಿಂದ ಪರ್ಮಿಷನ್ ಅತ್ಯಗತ್ಯವಾಗಿ ತೆಗೆದುಕೊಳ್ಳಲೇಬೇಕು. ಜೊತೆಗೆ ಒಂದಷ್ಟು ಮಾನದಂಡಗಳನ್ನ ಏನು ವಿಧಿಸಿದೆ ಆ ಮಾನದಂಡಗಳಿಗೆ ಅನುಗುಣವಾಗಿಯೇ PG ನಡೆಸಬೇಕು. ಇಲ್ಲ ನಾನು ಬೇಕಾಬಿಟ್ಟಿಯಾಗಿ ಎಲ್ಲೋ ನಡೆಸ್ತೀನಿ, ಒಂದು ಚಿಕ್ಕ ರೋಡ್ ಇದ್ರೂ ಸರಿ, ಒಂದು ಚಿಕ್ಕ ಮನೆ ಇದ್ರೂ ಸರಿ, ಸೊ ಅಲ್ಲಿ ಒಂದಷ್ಟು ಜನರನ್ನ ಇಟ್ಕೊಂಡು PG ನಡೆಸ್ತೀನಿ ಅಂತಂದ್ರೆ ಹಂಗಾಗೋದಿಲ್ಲ, ಪರ್ಮಿಷನ್ ಸಿಗೋದಿಲ್ಲ. ಸೊ ಪರ್ಮಿಷನ್ ಇಲ್ಲದೆ ನಡೆಸ್ತಾ ಇರುವಂತಹ PGಗಳ ಮೇಲೂ ಕೂಡ ಕಣ್ಣಿಡಬೇಕು, ನಿಗಾ ಇಡಬೇಕು. ಅದೆಲ್ಲವನ್ನೂ ಕೂಡ ಈಗ ಅಂದ್ರೆ BBMP ಅಂಡರ್ ಈಗಾಗಲೇ ತೆರಿಗೆ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸರ್ವೆಯನ್ನು ಕೂಡ ಮಾಡ್ತಾ ಇದೆ, ಎಲ್ಲರೂ ಕೂಡ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ವಾಲಂಟಿಯರ್ ಆಗಿ PG ಮಾಲೀಕರು ಬಂದು ಇದು ಅಪ್ಡೇಟ್ ಆಗಿ ಒಂದು ಪರ್ಮಿಷನ್ ತೆಗೆದುಕೊಂಡು ನಡೆಸಲೇಬೇಕಾದ ಅನಿವಾರ್ಯತೆ ಇದೆ. ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.